ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಯಾವ್ದು ಬರುತ್ತೆ, ಇಂಪಾರ್ಟೆಂಟ್ ರಿವರ್ಸ್ ಅಥವಾ ಎಲ್ಲಿ ಸ್ಟಾರ್ಟ್ ಆಯ್ತು ಎಲ್ಲಿ ಎಂಡ್ ಆಯ್ತು ಆ ರಿವರ್ಗಳು, ಅಥವಾ ಇಂಪಾರ್ಟೆಂಟ್ ವಾರ್ ಮತ್ತೆ ಅಗ್ರಿಮೆಂಟ್, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಇಂಪಾರ್ಟೆಂಟ್ ಮೂಮೆಂಟ್ಸ್, ಸೊ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಏನಿದೆ ಅದೆಲ್ಲ ಒಂದು PDF ಅಲ್ಲಿ ರೆಡಿ ಮಾಡಿದ್ದೀನಿ. ಈ PDF ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ PDF ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ. ತುಂಬಾ ಸಿಂಪಲ್ ಆಗಿದೆ. ಒಂದು 14 ಪೇಜಸ್ ಅಥವಾ 15 ಪೇಜಸ್ ಇರ್ಬೋದು ಅದು PDF ನಾನು ರೆಡಿ ಮಾಡಿರೋದು. ಸೊ ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಪ್ರತಿ ಒಂದನ್ನು ನಾನು ನಿಮಗೆ, ಇಂಪಾರ್ಟೆಂಟ್ ಮೂಮೆಂಟ್ಸ್ ಪ್ರತಿ ಒಂದನ್ನು ಈ PDF ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೆಟ್ ಸ್ಟಾರ್ಟ್. ಸೊ ಸ್ಟಾರ್ಟಿಂಗ್ ಅಲ್ಲಿ ವಾರ್ಸ್ ಮತ್ತೆ ಅಗ್ರಿಮೆಂಟ್ಸ್ ಅಂತ ಹೇಳ್ತೀನಿ. ಸೊ ವಾರ್ಸ್ ಮತ್ತೆ ಅಗ್ರಿಮೆಂಟ್ಸ್ ಯಾಕೆ? ಸೊ ಟೋಟಲ್ 9 ವಾರ್ಸ್ ಇದೆ. 1, 2, 3, 4, 5, 6, 7, 8, 9 ಇದು ತುಂಬಾ ಇಂಪಾರ್ಟೆಂಟ್ ವಾರ್ಸ್ ಮತ್ತೆ ಅಗ್ರಿಮೆಂಟ್ಸ್. ಸೊ ಅಗ್ರಿಮೆಂಟ್ಸ್ ಅಂತ ಅಂದ್ರೆ ವಾರ್ಸ್, ಈಗ ಎರಡೂ ಕಡೆ ವಾರ್ಗಳಾಗುತ್ತಲ್ಲ, ಇಬ್ರು ವಾರ್ಗಳು ಮಾಡ್ತಾರಲ್ಲ, ಯುದ್ಧಗಳನ್ನ ಮಾಡ್ತಾರಲ್ಲ. ಸೊ ಯುದ್ಧದಲ್ಲಿ ತುಂಬಾ ಹಣ ವೇಸ್ಟ್ ಆಗುತ್ತೆ, ಸೋಲ್ಜರ್ಸ್ಗಳು ಸಾಯ್ತಾರೆ, ತುಂಬಾ ರಿಸೋರ್ಸ್ಗಳು ವೇಸ್ಟ್ ಆಗುತ್ತೆ. ಸೊ ಅದೆಲ್ಲ ಆದ್ಮೇಲೆ ಎರಡೂ ಕಡೆ ಯುದ್ಧ ಮಾಡಿದವರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಸೊ ಒಪ್ಪಂದಕ್ಕೆ ಬಂದು ಆ ಯುದ್ಧನ ಪೀಸ್ಫುಲ್ ಆಗಿ ಎಂಡ್ ಮಾಡ್ತಾರೆ. ಅದು ಅಗ್ರಿಮೆಂಟ್. ಓಕೆನಾ? ಲೆಟ್ ಸ್ಟಾರ್ಟ್. ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಸಾಲ್ಬಾಯ್ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ಓಕೆ. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಬೇಸಿನ್ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಕಾರ್ನೆಟಿಕ್ ವಾರ್ ಏಕ್ಸ್ಲಾ ಚಾಪೆಲ್ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ಓಕೆ. ಸೆಕೆಂಡ್ ಕಾರ್ನೆಟಿಕ್ ವಾರ್ ಪಾಂಡಿಚೇರಿ ಅಗ್ರಿಮೆಂಟ್. ಥರ್ಡ್ ಕಾರ್ನೆಟಿಕ್ ವಾರ್ ಪ್ಯಾರಿಸ್ ಅಗ್ರಿಮೆಂಟ್. ಫಸ್ಟ್ ಆಂಗ್ಲೋ ಸಿಕ್ ವಾರ್ ಲಾಹೋರ್ ಅಗ್ರಿಮೆಂಟ್. ಫಸ್ಟ್ ಆಂಗ್ಲೋ ಮೈಸೂರ್ ವಾರ್ ಮದ್ರಾಸ್ ಅಗ್ರಿಮೆಂಟ್. ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಮ್ಯಾಂಗ್ಳೂರ್ ಅಗ್ರಿಮೆಂಟ್. ಮತ್ತೆ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಶ್ರೀರಂಗಪಟ್ಟಣ ಅಗ್ರಿಮೆಂಟ್. ಈ ತರ ಅಗ್ರಿಮೆಂಟ್ಗಳಲ್ಲಿ ಸೊ ನಿಮಗೆ ಬರೋದೇ 9 ವಾರ್ಗಳು ಮತ್ತೆ 9 ಅಗ್ರಿಮೆಂಟ್ಗಳು. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಬೇಕು. ಸೊ ಇದು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಟೆಕ್ಸ್ಟ್ ಬುಕ್ ಗಳನ್ನ ತೆಕ್ಕೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರತಿಯೊಂದು ವಾರ್ಗಳನ್ನು ನೋಡ್ಕೊಂಡು ನೀವು ಯಾವ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ, ಯಾವ ವಾರು ಅನ್ನೋದನ್ನ ರಿವೈಸ್ ಮಾಡೋದಕ್ಕೆ ಟೈಮ್ ಇರಲ್ಲ. ಸೊ ಅದಕ್ಕೋಸ್ಕರ ಈ PDF ನ ಮಾಡ್ಕೊಟ್ಟಿರೋದು. ಪ್ರತಿಯೊಂದು ಈ PDF ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ, ಪ್ರತಿಯೊಂದು ನಿಮಗೆ ರಿವಿಷನ್ಗೆ ಬೇಕಾದಂತಹ ಒಂದು ಮಾಹಿತಿ ಇದರಲ್ಲಿ ಇದೆ. ಓಕೆ. ನೆಕ್ಸ್ಟ್ ವಾರ್ಸ್ ಅಂಡ್ ಅಗ್ರಿಮೆಂಟ್ ಮುಗೀತು. ಸೊ ಟೋಟಲ್ 9 ವಾರ್ಗಳಿದೆ. ಯಾವ್ದಾವ್ದು ಫಸ್ಟ್ ಮತ್ತೆ ರಿಪೀಟ್ ಮಾಡ್ತೀನಿ. ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್, ಎರಡೇ ಮರಾಠಾ ವಾರ್ ಇರೋದು, ಫಸ್ಟ್ ಆಂಗ್ಲೋ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್. ನೆಕ್ಸ್ಟ್ 3 ಕಾರ್ನೆಟಿಕ್ ವಾರ್ಸ್ ಇದೆ, ಫಸ್ಟ್ ಸೆಕೆಂಡ್ ಥರ್ಡ್ ಕಾರ್ನೆಟಿಕ್ ವಾರ್ಸ್. ನೆಕ್ಸ್ಟ್ ಒಂದೇ ಒಂದು ಫಸ್ಟ್ ಆಂಗ್ಲೋ ಸಿಕ್ ವಾರ್ ಇದೆ, ಜೊತೆಗೆ ಮೈಸೂರ್ದು 3 ವಾರ್ಸ್ ಇದೆ. ಓಕೆ. ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್, ಥರ್ಡ್ ಆಂಗ್ಲೋ ಮೈಸೂರು ವಾರ್. ಸೊ ಮೈಸೂರ್ ವಾರ್, ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ? ಮದ್ರಾಸ್ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ? ಮ್ಯಾಂಗ್ಳೂರ್ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ದೆನ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಶ್ರೀರಂಗಪಟ್ಟಣಂ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ? ಸಾಲ್ಬಾಯ್ ಅಗ್ರಿಮೆಂಟ್. ಇದು ತುಂಬಾ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ವಾರ್ಸ್ ಮತ್ತೆ ಅಗ್ರಿಮೆಂಟ್, ಯಾವ್ಯಾವ ವಾರ್ ಯಾವ ಅಗ್ರಿಮೆಂಟ್ ಅಲ್ಲಿ ಎಂಡ್ ಆಗಿದೆ ಅನ್ನೋದನ್ನ ಮರಿಬೇಡಿ. ಸೊ ಇಂಪಾರ್ಟೆಂಟ್ 9 ಅಗ್ರಿಮೆಂಟ್ ಇದೆ, ಇದನ್ನ ನೆನಪಲ್ಲಿ ಇಟ್ಕೋಬಹುದು. 9 ವಾರ್ಸ್ 9 ಅಗ್ರಿಮೆಂಟ್ ಆರಾಮ ನೆನಪಲ್ಲಿ ಇಟ್ಕೊಬಹುದು. ಓಕೆನಾ? ನೆಕ್ಸ್ಟ್ ಫೌಂಡರ್ಸ್ ಅಂಡ್ ಫೌಂಡೇಶನ್. ಓಕೆ. ಕೆಲವೊಂದು ಫೌಂಡೇಶನ್ ಹುಟ್ಟಾಕಿದವರು, ಅದು ಯಾರ್ಯಾರು ಹುಟ್ಟಾಕಿದ್ರು, ಅದ್ರ ಫೌಂಡರ್ ಯಾರು ಅನ್ನೋದನ್ನ ಲಿಸ್ಟ್ ಮಾಡಿದ್ದೀನಿ, ನೋಡ್ತಾ ಹೋಗೋಣ. ಬ್ರಹ್ಮ ಸಮಾಜ್ ಯಾರು ಹುಟ್ಟಾಕಿದ್ದು, ಯಾರು ಫೌಂಡ್ ಮಾಡಿದ್ದು? ರಾಜಾರಾಮ್ ಮೋಹನ್ ರಾಯ್. ಓಕೆ. ನೆಕ್ಸ್ಟ್ ಆತ್ಮೀಯ ಸಭಾ ಯಾರು ಹುಟ್ಟಾಕಿದ್ದು? ರಾಜಾರಾಮ್ ಮೋಹನ್ ರಾಯ್. ಇದನ್ನು ಕೂಡ ರಾಜಾರಾಮ್ ಮೋಹನ್ ರಾಯ್ ಹುಟ್ಟಾಕಿದ್ದು. ನೆಕ್ಸ್ಟ್ ಯಂಗ್ ಬೆಂಗಾಲಿ ಮೂವ್ಮೆಂಟ್, ಇದನ್ನ ಹುಟ್ಟಾಕಿದ್ದು ಯಾರು? ಹೆನ್ರಿ ವಿವಿಲಿಯನ್ ಡೆರೋಜಿಯೋ. ಆರ್ಯ ಸಮಾಜ್ ಹುಟ್ಟಾಕಿದ್ಯಾರು? ದಯಾನಂದ್ ಸರಸ್ವತಿ. ನೆಕ್ಸ್ಟ್ ಕೌ ಪ್ರೊಡಕ್ಷನ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಅದು ಕೂಡ ದಯಾನಂದ್ ಸರಸ್ವತಿ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜ್ ಸ್ಟಾರ್ಟ್ ಮಾಡಿದ್ಯಾರು? ಆತ್ಮಾರಾಮ್ ಪಾಂಡುರಂಗ. ಓಕೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸತ್ಯಶೋಧಕ ಸಮಾಜ್ ಯಾರು ಸ್ಟಾರ್ಟ್ ಮಾಡಿದ್ದು? ಜ್ಯೋತಿಬಾ ಫುಲೆ. ದೆನ್ ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಮಾಡಿದ್ದು ಸ್ವಾಮಿ ವಿವೇಕಾನಂದದವರು. ಸೊ ಥಿಯೋಸೋಫಿಕಲ್ ಸೊಸೈಟಿ ಯಾರು ಸ್ಟಾರ್ಟ್ ಮಾಡಿದ್ದು? ಅನ್ನೆ ಬೆಸೆಂಟ್. ದೆನ್ ಧರ್ಮ್ ಪರಿಪಾಲನ್ ಯೋಗಂ, ಇದನ್ನ ಸ್ಥಾಪನೆ ಮಾಡಿದ್ಯಾರು? ಶ್ರೀ ನಾರಾಯಣ ಗುರು. ದೆನ್
ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಇ.ವಿ. ರಾಮಸ್ವಾಮಿ ನಾಯರ್. ಓಕೆ. ಅಪೋಲೋ ಹಾಸ್ಪಿಟಲ್ ಇದನ್ನ ಸ್ಟಾರ್ಟ್ ಮಾಡಿದ್ದು ಪ್ರತಾಪ್ ರೆಡ್ಡಿ. ಜೆಟ್ ಏರ್ವೇಸ್ ಇದನ್ನ ಸ್ಟಾರ್ಟ್ ಮಾಡಿದ್ದು ನರೇಶ್ ಗೋಯಲ್. ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದ್ದು ನಾರಾಯಣ್ ಮೂರ್ತಿ. ಓಕೆ, ನಾರಾಯಣ ಮೂರ್ತಿ. ಇನ್ನೂ ಇದೆ, ಅದ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇನ್ನೊಂದ್ಸತಿ ರೀಕ್ಯಾಪ್ ಮಾಡ್ಕೊಂಡ್ಬಿಡೋಣ. ಬ್ರಹ್ಮ ಸಮಾಜ್ ಯಾರು ಹುಟ್ಟಾಕಿದ್ದು? ರಾಜಾರಾಮ್ ಮೋಹನ್ ರಾಯ್, ಅದು ನೆನಪಲ್ಲಿರ್ಲಿ. ದೆನ್ ಆತ್ಮೀಯ ಸಭಾ ರಾಜಾರಾಮ್ ಮೋಹನ್ ರಾಯ್ ಅವರೇ ಹುಟ್ಟಾಕಿದ್ದು. ರಾಜಾರಾಮ್ ಮೋಹನ್ ರಾಯ್ ಅವರು 2 ಫೌಂಡೇಶನ್ ಹುಟ್ಟಾಕಿದ್ದಾರೆ. ಅದು ಬ್ರಹ್ಮ ಸಮಾಜ್ ಒಂದು, ಆತ್ಮೀಯ ಸಭಾ ಒಂದು. ಓಕೆನಾ. ನೆಕ್ಸ್ಟ್ ದಯಾನಂದ ಸರಸ್ವತಿ ಅವರು 2 ಫೌಂಡೇಶನ್ ಹುಟ್ಟಾಕಿದ್ದಾರೆ. ಅದು ಯಾವುದು? ಆರ್ಯ ಸಮಾಜ್ ಮತ್ತೆ ಕೌ ಪ್ರೊಟೆಕ್ಷನ್ ಮೂವ್ಮೆಂಟ್. ಹಸುಗಳನ್ನ ಪ್ರೊಟೆಕ್ಟ್ ಮಾಡೋದು, ಕಾಯೋದು, ಅದನ್ನ ಯಾಕಂದ್ರೆ ಹಸುಗಳನ್ನ ಕೊಂದು ಕಡ್ದು ಸಾಕಿ ತಿನ್ನೋದಕ್ಕೆ ಅಥವಾ ಏನಕ್ಕಾದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಕೌ ಪ್ರೊಟೆಕ್ಷನ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ರು ದಯಾನಂದ ಸರಸ್ವತಿ ಅವರು. ನೆಕ್ಸ್ಟ್ ಯಂಗ್ ಬೆಂಗಾಲಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಹೆನ್ರಿ ವಿವಿಯನ್ ಡೆರೋಜಿಯೋ, ನೆನಪಲ್ಲಿರ್ಲಿ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜ್ ಹುಟ್ಟಾಕಿದ್ಯಾರು? ಆತ್ಮರಂ ಪಾಂಡುರಂಗ. ಸತ್ಯ ಶೋಧಕ ಸಮಾಜ್ ಹುಟ್ಟಾಕಿದ್ಯಾರು? ಜ್ಯೋತಿಬಾ ಫುಲೆ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಹುಟ್ಟಾಕಿದ್ಯಾರು? ಸ್ವಾಮಿ ವಿವೇಕಾನಂದ. ಸೊ ಥಿಯೋಸಫಿಕಲ್ ಸೊಸೈಟಿ ಹುಟ್ಟಾಕಿದ್ಯಾರು? ಆನ್ನಿ ಬಿಸೆಂಟ್. ಓಕೆ. ಧರ್ಮ ಪರಿಪಾಲನ ಯೋಗಂ ಇದನ್ನ ಈ ಫೌಂಡೇಶನ್ ನ ಹುಟ್ಟಾಕಿದ್ಯಾರು? ಶ್ರೀ ನಾರಾಯಣ ಗುರು. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಇದನ್ನ ಹುಟ್ಟಾಕಿದ್ಯಾರು? ಇ.ವಿ. ರಾಮಸ್ವಾಮಿ ನಾಯರ್. ಓಕೆ. ಅಪೋಲೋ ಹಾಸ್ಪಿಟಲ್, ಈಗ ಎಲ್ಲಾ ಕಡೆ ಅಪೋಲೋ ಹಾಸ್ಪಿಟಲ್ ಇದೆ, ಅದನ್ನ ಹುಟ್ಟಾಕಿದ್ಯಾರು? ಪ್ರತಾಪ್ ರೆಡ್ಡಿ ಅನ್ನೋರು. ಸೊ ಜೆಟ್ ಏರ್ವೇಸ್ ನ ಸ್ಟಾರ್ಟ್ ಮಾಡಿದ್ಯಾರು? ನರೇಶ್ ಗೋಯಲ್. ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದ್ಯಾರು? ಸೊ ನಾರಾಯಣ್ ಮೂರ್ತಿ. ಇದು ನೆನಪಲ್ಲಿರ್ಲಿ. ನೆಕ್ಸ್ಟ್ ಅಮೂಲ್ ಡೈರಿ ಹುಟ್ಟಾಕಿದ್ಯಾರು? ಅಮೂಲ್ ಡೈರಿ ಹುಟ್ಟಾಕಿದ್ದು ವರ್ಗೀಸ್ ಕುರಿಯನ್. ರಿಲಯನ್ಸ್ ಸ್ಟಾರ್ಟ್ ಮಾಡಿದ್ಯಾರು? ಧೀರುಭಾಯ್ ಅಂಬಾನಿ. ವಿಪ್ರೋ ಸ್ಟಾರ್ಟ್ ಮಾಡಿದ್ಯಾರು? ಅಜೀಂ ಪ್ರೇಮ್ಜಿ. ಬಾಲಾಜಿ ಟೆಲಿಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಿದ್ಯಾರು? ಏಕ್ತಾ ಕಪೂರ್. ಬಯೋಕಾನ್ ಸ್ಟಾರ್ಟ್ ಮಾಡಿದ್ಯಾರು? ಕಿರಣ್ ಮಜುಮ್ದಾರ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಾಕಿದ್ಯಾರು? ಎವು ಹುಮೆ. ಫಾರ್ವರ್ಡ್ ಬ್ಲಾಕ್ ಇದನ್ನ ಒಂದು ಪಕ್ಷನ ಸ್ಟಾರ್ಟ್ ಮಾಡಿದ್ಯಾರು? ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನ ಸ್ಟಾರ್ಟ್ ಮಾಡಿದ್ರು, ಬಟ್ ಅದನ್ನ ಬಿಟ್ಟು ಬಂದು ಫಾರ್ವರ್ಡ್ ಬ್ಲಾಕ್ ಅನ್ನೋ ಪಕ್ಷನ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಬಹಿಷ್ಕೃತ್ ಹಿತಕಾರಿಣಿ ಸಭಾ ಇದನ್ನ ಸ್ಟಾರ್ಟ್ ಮಾಡಿದ್ಯಾರು? ಡಾಕ್ಟರ್ ಅಂಬೇಡ್ಕರ್ ಅವರು. ಸ್ವತಂತ್ರ ಕಮಿಕ ಪಾರ್ಟಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಅಂಬೇಡ್ಕರ್ ಅವರು. 2 ಫೌಂಡೇಶನ್ ಓನರ್ ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಸೊ ಇದಿಷ್ಟು ತುಂಬಾ ನಿಮಗೆ ಫೌಂಡರ್ಸ್ ಅಂಡ್ ಫೌಂಡೇಶನ್ಸ್ ಅಂತ ಏನ್ ಕೊಟ್ಟಿದ್ದೀನಿ. ಈ ಫೌಂಡೇಶನ್ಗಳನ್ನ ಅಂದ್ರೆ ಒಂದು ಸಂಘವನ್ನ ಅಥವಾ ಸಮಾಜವನ್ನ ಕಟ್ಟಿದವರು, ಇದನ್ನ ಯಾರು ಕಟ್ಟಿದ್ರಲ್ಲ ಅವ್ರದ್ದು ರೈಟ್ ಸೈಡ್ ಅಲ್ಲಿ ನೇಮ್ ಇದೆ, ಏನು ಸಂಘ ಅಥವಾ ಫೌಂಡೇಶನ್ ಅನ್ನೋದು ಲೆಫ್ಟ್ ಸೈಡ್ ಅಲ್ಲಿ ನೇಮ್ ಇದೆ. ಸೊ ಇದೆಲ್ಲದು ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಹುಡುಕಿ ಓದೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಟ್ಟಿದ್ದೀನಿ, ಇದರಲ್ಲಿ ನೀವು ರಿವೈಸ್ ಮಾಡ್ಕೊಬಹುದು. ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮೂಮೆಂಟ್ಸ್. ಯಂಗ್ ಬೆಂಗಾಲ್ ಮೂಮೆಂಟ್, ಹೆನ್ರಿ ಲೂಯಿಸ್ ಡೆರೋಜಿಯೋ. ಓಕೆ. ಯಂಗ್ ಬೆಂಗಾಲ್ ಮೂವ್ಮೆಂಟ್ ನ ಇದು ಮಾಡಿದ್ದು. ಸೊ ಅಲಿಘರ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಸರ್ ಸೈಯದ್ ಅಹಮದ್ ಖಾನ್. ಅಲಿಘರ್ ಮೂವ್ಮೆಂಟ್. ಸೊ ಖಿಲಾಫತ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಮೊಹಮ್ಮದ್ ಅಲಿ ಸೌಕಾತ್ ಅಲಿ. ಇಬ್ರು ಮೊಹಮ್ಮದ್ ಅಲಿ ಸೌಕಾತ್ ಅಲಿ. ಸೊ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಮಹಾತ್ಮ ಗಾಂಧೀಜಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಮಹಾತ್ಮ ಗಾಂಧೀಜಿ. ಸೊ ಮಹಾತ್ಮ ಗಾಂಧೀಜಿ ಅವರು ಸ್ಟಾರ್ಟ್ ಮಾಡಿದ 2 ಚಳುವಳಿ ಮೂವ್ಮೆಂಟ್ ಯಾವ್ದಾವುದು? ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ದೆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದು ಮಹಾತ್ಮ ಗಾಂಧೀಜಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಸುಂದರ್ಲಾಲ್ ಬಹುಗುಣ. ಓಕೆ. ನರ್ಮದಾ ಬಚಾವೋ ಆಂದೋಲನ್ ಸ್ಟಾರ್ಟ್ ಮಾಡಿದ್ಯಾರು? ಮೇಧಾ ಪಟ್ಕರ್. ಕೈಗಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಶಿವರಾಮ್ ಕಾರಂತ್. ಆಲ್ಕೋಹಾಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಕುಸುಮಾ ಸರಭಾ. ಶುದ್ಧಿ ಮೂವ್ಮೆಂಟ್ ಯಾರು ಸ್ಟಾರ್ಟ್ ಮಾಡಿದ್ದು? ದಯಾನಂದ ಸರಸ್ವತಿ ಅವರು. ವಾಯ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಶ್ರೀ ನಾರಾಯಣ್ ಗುರು. ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಇ.ವಿ. ರಾಮಸ್ವಾಮಿ. ಓಕೆ, ಇ.ವಿ. ರಾಮಸ್ವಾಮಿ. ಚಂಪಾರಣ್ಯ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಮಹಾತ್ಮ ಗಾಂಧೀಜಿ. ಖೇಡಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಮಹಾತ್ಮ ಗಾಂಧೀಜಿ. ಮಹಕ್ ಅಂಡ್ ಕಲರಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಸೊ ಎಷ್ಟಿದೆ?
ಸೊ ಇಂಪಾರ್ಟೆಂಟ್ ಮೂಮೆಂಟ್ಸ್ 1 2 3 4 5 6 7 8 9 10 11 12 13 14 15 ಇಂಪಾರ್ಟೆಂಟ್ ಮೂಮೆಂಟ್ಸ್ ಇದೆ, ಅದು ಚಳುವಳಿಗಳು. ಸೊ ನಿಮ್ಮ ಇಡೀ ಸೋಷಿಯಲ್ ಅಲ್ಲಿ 15 ಚಳುವಳಿಗಳಿದೆ, ಅದನ್ನೆಲ್ಲ ಕ್ಲೀನ್ ಆಗಿ ಕಲ್ತ್ಕೊಬೇಕು, ಅದು ರಿವೈಸ್ ಮಾಡ್ಕೋಬೇಕು. ಈಗ ಈ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಂತ ಅಂದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ಬೇಕು. ಯಾರು ಸ್ಟಾರ್ಟ್ ಮಾಡಿದ್ದು? ಹೆನ್ರಿ ಲೂಯಿಸ್ ಡೆರೋಜಿಯೋ. ಅಲಿಗರ್ ಮೂವ್ಮೆಂಟ್ ಯಾರು ಸ್ಟಾರ್ಟ್ ಮಾಡಿದ್ದು? ಶ್ರೀ ಸೈಯದ್ ಅಹಮದ್ ಖಾನ್. ಈ ತರ ಯಾರು ಸ್ಟಾರ್ಟ್ ಮಾಡಿದ್ದು, ಜೊತೆಗೆ ಅದ್ ಏನಕ್ಕೆ, ಯಾವ ಕಾರಣಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು ಅನ್ನೋದು ನಿಮ್ಗೆ ತಲೆಯಲ್ಲಿ ಬರ್ತಾ ಹೋಗ್ಬೇಕು. ಇದು ರಿವೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಇದ್ರಲ್ಲಿ ಫುಲ್ ಡೀಟೇಲ್ಸ್ ಇಲ್ಲ. ಸೊ ಜಸ್ಟ್ ನಿಮಗೆ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಅಂತ ಅಂದ್ರೆ ಹೆನ್ರಿ ಲೂಯಿಸ್ ಡೆರೋಜಿಯೋ ಸ್ಟಾರ್ಟ್ ಮಾಡಿದ್ದು, ಏನಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದರಿಂದ ಏನ್ ಲಾಭ ಆಯ್ತು, ಏನ್ ನಷ್ಟ ಆಯ್ತು, ಅದನ್ನ ನೀವು ಮೆಮೊರೈಸ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ಖಿಲಾಫತ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಮೊಹಮ್ಮದ್ ಅಲಿ ಶೌಕತ್ ಅಲಿ. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಮತ್ತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ಯಾರು? ಮಹಾತ್ಮ ಗಾಂಧೀಜಿ ಅವರು. ಚಿಪ್ಕೋ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು ಸುಂದರ್ಲಾಲ್ ಬಹುಗುಣ. ಈ ತರ ಆ ಮೂವ್ಮೆಂಟ್, ಆ ಚಳುವಳಿ ಹೆಸರು ಕೇಳಿದ ತಕ್ಷಣ ನಿಮಗೆ ಯಾರ್ಯಾರು ಸ್ಟಾರ್ಟ್ ಮಾಡಿದ್ದು ಅನ್ನೋದನ್ನು ನೆನಪಾಗ್ಬೇಕು. ಜೊತೆಗೆ ಏನು ಅದ್ರ ಉದ್ದೇಶ, ಏನು ಉದ್ದೇಶ ಇಲ್ದಲೆ ಚಳುವಳಿಗಳನ್ನ ಸ್ಟಾರ್ಟ್ ಮಾಡೋದಿಲ್ಲ. ಸೊ ಏನಾದ್ರು ಒಂದು ಉದ್ದೇಶ ಇರುತ್ತೆ, ಆ ಉದ್ದೇಶಗಳು ನಿಮಗೆ ಪಟ್ ಅಂತ ನೆನಪಿಗೆ ಬರಬೇಕು, ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಓಕೆ, 15 ಮೂಮೆಂಟ್ಸ್ ಗಳಿದಾವೆ, ಅದು ತಲೆಯಲ್ಲಿರ್ಲಿ. ಓಕೆನಾ? ನೆಕ್ಸ್ಟ್, ಪಾಲಿಸೀಸ್, ಸಿಸ್ಟಮ್ಸ್, ಪ್ಲಾನ್ಸ್ ಅಂಡ್ ಥಿಯರೀಸ್. ಯಾವ್ಯಾವ ಪಾಲಿಸೀಸ್, ಯಾವ್ಯಾವ ಸಿಸ್ಟಮ್ಗಳು, ಪಾಲಿಸೀಸ್ ಅಥವಾ ಥಿಯರೀಸ್, ಯಾವ ಪ್ಲಾನ್ಸ್ ಗಳು ಬಂತು ಅಂತ ನೋಡೋಣ. ಯಾರ ಕಣ್ಣಿಡಿದ್ರು ಅಂತ. ಡ್ಯುಯಲ್ ಗೌರ್ಮೆಂಟ್ ಅನ್ನೋದನ್ನ ಕಣ್ಣಿಡಿದವ್ರು ಯಾರು? ರಾಬರ್ಟ್ ಕ್ಲೈವ್. ಡ್ಯುಯಲ್ ಗೌರ್ಮೆಂಟ್, ಓಕೆ, ಸಿಂಗಲ್ ಗೌರ್ಮೆಂಟ್ ಅನ್ನೋದಿತ್ತು. ಡ್ಯುಯಲ್ ಗೌರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ನ ಕಣ್ಣಿಡಿದಿದ್ದು ಅಥವಾ ಅದನ್ನ ಅನುಷ್ಠಾನಕ್ಕೆ ತಂದಿದ್ದಂತವ್ರು ರಾಬರ್ಟ್ ಕ್ಲೈವ್. ಸಬ್ಸಿಡರಿ ಅಲಯನ್ಸ್ ಸ್ಟಾರ್ಟ್ ಮಾಡಿದ್ಯಾರು? ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಅದು ಬಂದಿದ್ದೆ ಲಾರ್ಡ್ ವೆಲೆಸ್ಲಿಯಿಂದ. ಸಬ್ಸಿಡರಿ ಅಲಯನ್ಸ್ ಅನ್ನೋದು ಲಾರ್ಡ್ ವೆಲೆಸ್ಲಿಯಿಂದ ಬಂತು. ದೆನ್ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ ಬಂದಿದ್ದು ಲಾರ್ಡ್ ಡಾಲ್ಹೌಸಿ. ಓಕೆ, ಅವ್ರು ಸ್ಟಾರ್ಟ್ ಮಾಡಿದ್ದು. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಮಹಲ್ವಾರಿ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ಯಾರು? ಆರ್.ಎಂ. ಬೇರ್ಡ್ ಅಂಡ್ ಜೇಮ್ಸ್ ಥಾಮ್ಸನ್. ಇದೆಲ್ಲ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುವಂತ ಕಂಟೆಂಟ್. ನೀವು ಇದನ್ನ ಮೆನ್ಷನ್ ಮಾಡ್ಕೊಂಡು ಬರ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ ಎಕ್ಸಾಮ್ ಟೈಮಲ್ಲಿ, ಒಂದು ಶೀಟ್ ಅಲ್ಲಿ ಬರ್ಕೊಂಡು ಕೂತ್ಕೊಳ್ಳೋಷ್ಟು. ಸೊ ಎಲ್ಲದನ್ನು ನಾನೇ ರೆಡಿ ಮಾಡಿದ್ದೀನಿ, PDF ಮಾಡ್ಕೊಟ್ಟಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದನ್ನ ನೀವು ರಿವಿಷನ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ. ಪದೇ ರಿವಿಷನ್ ಮಾಡ್ಬೇಕು. ಈ PDF ತಗೊಳ್ಳಿ, ಓದಿ, ಪದೇ ರಿವಿಷನ್ ಮಾಡ್ಕೊಳ್ಳಿ. ಸೊ ಡ್ಯುಯಲ್ ಗೌರ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ಯಾರು? ರಾಬರ್ಟ್ ಕ್ಲೈವ್. ಸಬ್ಸಿಡಿ ಅಲಯನ್ಸ್ ಸ್ಟಾರ್ಟ್ ಮಾಡಿದ್ಯಾರು? ಲಾರ್ಡ್ ವೆಲೆಸ್ಲಿ. ಸೊ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅಂತ ತಂದಿದ್ಯಾರು? ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂತ ತಂದಿದ್ಯಾರು? ಲಾರ್ಡ್ ಕಾರ್ನ್ವಾಲಿಸ್. ದೆನ್ ಮಹಲ್ವಾರಿ ಸಿಸ್ಟಮ್ ತಂದಿದ್ಯಾರು? ಆರ್.ಎಂ. ಬೇರ್ಡ್ ಅಂಡ್ ಜೇಮ್ಸ್ ಥಾಮ್ಸನ್. ಇದೆಲ್ಲ ನೆನಪಲ್ಲಿರ್ಬೇಕು. ರಜತ್ವಾರಿ ಸಿಸ್ಟಮ್ ತಂದಿದ್ಯಾರು? ಥಾಮಸ್ ಮುನ್ರೋ. ಓಕೆ, ರಜತ್ವಾರಿ ಸಿಸ್ಟಮ್ ತಂದಿದ್ಯಾರು? ಥಾಮಸ್ ಮುನ್ರೋ. ಸಿವಿಲ್ ಸರ್ವಿಸ್ ಸಿಸ್ಟಮ್ ಅಂತ ತಂದಿದ್ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಆ SP, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನೋ ಕಾನ್ಸೆಪ್ಟ್ ನ ತಂದಿದ್ದು ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ದಿವಾನ್ ಅದಾಲತ್ ಅಂಡ್ ಫಜುದಾರಿ ಅದಾಲತ್ ಅನ್ನೋ ಕಾನ್ಸೆಪ್ಟ್ ತಂದಿದ್ದಾರು ವಾರನ್ ಹ್ಯಾಸ್ಟಿಂಗ್ಸ್. ಓಕೆ, ನಾನ್ ಅಲೈನ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದಾರು ಜವಾಹರ್ಲಾಲ್ ನೆಹರು. ಓಕೆ, ಪ್ಯಾನ್ಶಿಲ್ ಪ್ರಿನ್ಸಿಪಲ್ ಸ್ಟಾರ್ಟ್ ಮಾಡಿದ್ದಾರು ಜವಾಹರ್ಲಾಲ್ ನೆಹರು ಅಂಡ್ ಚಾವ್ ಎನ್ ಲೈ. ಇದು ನೆನಪಲ್ಲಿರ್ಲಿ. ಒಂದೊಂದು ಹೆಸರು ಇರೋದು ನೆನಪಲ್ಲಿ ಇದ್ಬಿಡುತ್ತೆ, ಎರಡೆರಡು ಹೆಸರು ಇರೋದು ತಲೆಯಲ್ಲಿ ನೆನಪಲ್ಲಿ ಇರಬೇಕು. ವೈಟ್ ಮ್ಯಾನ್ ಬರ್ಡನ್ ಥಿಯರಿ, ಇದನ್ನ ತಂದಿದ್ಯಾರು? ಬ್ರಿಟಿಷ್. ವೈಟ್ ಮ್ಯಾನ್ ಬರ್ಡನ್ ಥಿಯರಿನ ಹುಟ್ಟಾಕಿದ್ದು ಬ್ರಿಟಿಷ್. ಓಕೆ, ಗ್ರಾಮ ಸ್ವರಾಜ್ ಅನ್ನೋ ಕಾನ್ಸೆಪ್ಟ್ ಬಂದಿದ್ದು, ಸ್ಟಾರ್ಟ್ ಮಾಡಿದ್ದು ಮಹಾತ್ಮ ಗಾಂಧೀಜಿ ಅವರು. ಡ್ರೈನ್ ಥಿಯರಿ ಎಲ್ಲಿಂದ ಬಂತು? ದಾದಾಬಾಯಿ ನರೋಜಿ. ಓಕೆ, ಡ್ರೈನ್ ಥಿಯರಿ ಬಂದಿದ್ದು ದಾದಾಬಾಯಿ ನರೋಜಿರಿಂದ. ಡಿವಿಷನ್ ಆಫ್ ಬೆಂಗಾಲ್, ಲಾರ್ಡ್ ಕಾರ್ಜನ್. ಬ್ಲೂ ವಾಟರ್ ಪಾಲಿಸಿ, ಫ್ರಾನ್ಸಿಸ್ಕೋ ಡೆ ಅಲ್ಮೇಡಿಯಾ. ಓಕೆ, ಇಂಡಿಯಾಸ್ ಫಾರಿನ್ ಪಾಲಿಸಿ, ಜವಾಹರ್ಲಾಲ್ ನೆಹರು. ಯುನೈಟೆಡ್ ನೇಷನ್ಸ್, ರೋಸವೆಲೆಟ್. ಓಕೆ, ಇಷ್ಟೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಪಾಲಿಸೀಸ್ ಅಥವಾ ಸಿಸ್ಟಮ್, ಅಂದ್ರೆ ಸಿಸ್ಟಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಅಥವಾ ಕೆಲವೊಂದು ಪ್ಲಾನ್ಸ್ ಗಳನ್ನ ತಂದಿದ್ರೆ, ಕೆಲವೊಂದು ಥಿಯರೀಸ್ ಗಳನ್ನ ತಂದಿರೋದು ಯಾರು ಅನ್ನೋದನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಟೋಟಲ್ ನಿಮಗೆ
ಹದಿನೇಳು ಪಾಲಿಸೀಸ್ ಅಥವಾ ಸಿಸ್ಟಮ್ಸ್. ಓಕೆ, ಎಷ್ಟು? 17 ಪಾಲಿಸೀಸ್ ಅಥವಾ ಸಿಸ್ಟಮ್ಸ್ ಅಲ್ಲಿ ಚೇಂಜಸ್ ತಂದಿರೋದು, ಅಥವಾ ಪ್ಲಾನ್ಸ್ ಅಥವಾ ಥಿಯರೀಸ್ 17. ಇಡೀ ನಿಮ್ಮ ಸೋಷಿಯಲ್ ಅಲ್ಲಿ 17 ಪಾಲಿಸೀಸ್ ಅಥವಾ ಟೋಟಲ್ ಪಾಲಿಸೀಸ್, ಸಿಸ್ಟಮ್ಸ್, ಪ್ಲಾನ್ಸ್ ಅಂಡ್ ಥಿಯರೀಸ್ ಸೇರಿ 17 ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೀನಿ. ಸೊ ಮತ್ತೆ ಡ್ಯೂಯಲ್ ಗೌರ್ಮೆಂಟ್ ಅಂದ್ರೆ ಯಾರು ತಂದಿದ್ದು, ಅದನ್ನ ಆ ಕಾನ್ಸೆಪ್ಟ್ ನ ತಂದಿದ್ದು ರಾಬರ್ಟ್ ಕ್ಲೈವ್. ಸಬ್ಸಿಡಿಯರಿ ಅಲಯನ್ಸ್ ಅಂತ ತಂದಿದ್ಯಾರು? ಲಾರ್ಡ್ ವೆಲೆಸ್ಲಿ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ತಂದಿದ್ಯಾರು? ಲಾರ್ಡ್ ಡಾಲ್ಹೌಸಿ. ಓಕೆ, ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂತ ತಂದಿದ್ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಮಹಲ್ವಾರಿ ಸಿಸ್ಟಮ್ ತಂದಿದ್ಯಾರು? RM ಬೇರ್ಡ್ ಅಂಡ್ ಜೇಮ್ಸ್ ಥಾಮ್ಸನ್. ರೈಯತ್ವಾರಿ ಸಿಸ್ಟಮ್ ತಂದಿದ್ಯಾರು? ಥಾಮಸ್ ಮುನ್ರೋ. ಸಿವಿಲ್ ಸರ್ವಿಸ್ ಸಿಸ್ಟಮ್ ತಂದಿದ್ದು ಕಾರ್ನ್ವಾಲಿಸ್. ದಿವಾನ್ ಅದಾಲತ್ ಅಂಡ್ ಫಜುದಾರಿ ಅದಾಲತ್ ಅನ್ನೋ ಕಾನ್ಸೆಪ್ಟ್ ನ ತಂದಿದ್ಯಾರು? ವಾರನ್ ಹ್ಯಾಸ್ಟಿಂಗ್ಸ್. ನಾನ್ ಅಲೈನ್ಮೆಂಟ್ ಮೂಮೆಂಟ್ ಇದ್ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರು. ಸೊ ಈ ತರ ಎಲ್ಲದು ನೆನಪಲ್ಲಿರ್ಬೇಕು ನಿಮಗೆ. ಸೊ ನೋಡಿದ ತಕ್ಷಣ, ಆ ಕ್ವಶನ್ ಓದಿದ ತಕ್ಷಣ ನಿಮಗೆ ಅದ್ ಯಾರು ಸ್ಟಾರ್ಟ್ ಮಾಡಿದ್ದು, ಆ ಪಾಲಿಸೀಸ್ ಯಾರು ತಂದಿದ್ದು, ಅಥವಾ ಥಿಯರಿ ಯಾರು ತಂದಿದ್ದು, ಅದೆಲ್ಲ ಸಿಸ್ಟಮ್ ಅಲ್ಲಿ ಆ ತರ ಏನಾದ್ರು ಚೇಂಜಸ್ ಆಗ್ಬೇಕು ಅಂತ ಅದನ್ನ ಯಾರು ತಂದಿದ್ದು, ಓಕೆ, ಅದೆಲ್ಲ ನಿಮಗೆ ನೆನಪಾಗ್ಬೇಕು. ಓಕೆ, ನೆಕ್ಸ್ಟ್ ಸೂಪರ್ಲೇಟಿವ್ಸ್. ಸೂಪರ್ಲೇಟಿವ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟ್ಯಾಂಟಿನೋಪಲ್ ನ ಏನಂತ ಕರೀತಾರೆ? ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾರೆ. ಕಾನ್ಸ್ಟ್ಯಾಂಟಿನೋಪಲ್ ನ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾರೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ಇನ್ನೊಂದು ಬಿರುದು ಅಥವಾ ಅದನ್ನ ಏನ್ ಅಂತಾರೆ ಅನ್ನೋದನ್ನ ಸೂಪರ್ಲೇಟಿವ್ಸ್ ಅಂತ ಮೆನ್ಷನ್ ಮಾಡಿದೀನಿ. ಸೊ ಲೆಫ್ಟ್ ಸೈಡ್ ಅಲ್ಲಿ ಇರೋದಕ್ಕೆ ರೈಟ್ ಸೈಡ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೋಡ್ತಾ ಹೋಗೋಣ. ಅನ್ನಿ ಬೆಸೆಂಟ್ ನ ಏನಂತ ಕರೀತಾರೆ? ಶ್ವೇತ ಸರಸ್ವತಿ. ನಿಮಗೆ ಕ್ವಶನ್ ಅಲ್ಲಿ ಕೇಳಬಹುದು 1 ಮಾರ್ಕ್ ಆನ್ಸರ್ ಅಲ್ಲಿ, ಯಾರನ್ನ ನೀವು ಶ್ವೇತ ಸರಸ್ವತಿ ಅಂತ ಕರಿತೀರಾ ಅಂತ 4 ಆಪ್ಷನ್ ಕೊಡ್ತಾರೆ. ಅದನ್ನ ಅನ್ನಿ ಬೆಸೆಂಟ್. ಪರಿಯಾರ್ ಅನ್ನೋದನ್ನ ಯಾರನ್ನಂತ ಕರೀತಾರೆ? EV ರಾಮಸ್ವಾಮಿ. ಬಹದ್ದೂರ್ ಶಾ 2 ನ ಏನಂತ ಕರೀತಾರೆ? ಎಂಪರರ್ ಆಫ್ ಇಂಡಿಯಾ. ಸೊ ನೆಲ್ಸನ್ ಮಂಡೇಲಾನ ಏನಂತ ಕರೀತಾರೆ? ಆಫ್ರಿಕನ್ ಗಾಂಧೀಜಿ ಅಂತ ಕರೀತಾರೆ. ಅಂದ್ರೆ ಅವರಿಗೆ ಇನ್ನೊಂದು ಬಿರುದು ಅಥವಾ ಇನ್ನೊಂದು ಟೈಟಲ್ ಅನ್ನೋದನ್ನ ಸೂಪರ್ಲೇಟಿವ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ನೆಲ್ಸನ್ ಮಂಡೇಲಾನ ಆಫ್ರಿಕನ್ ಗಾಂಧೀಜಿ ಅಂತ ಕರೀತಾರೆ. ನೆಕ್ಸ್ಟ್ ಟ್ರಾನ್ಸ್ ಹಿಮಾಲಯನ ಏನಂತಾರೆ? ಹಿಮಾದ್ರಿ ಅಂತ ಕರೀತಾರೆ. ಓಕೆ, ಇನ್ನರ್ ಹಿಮಾಲಯನ ಏನಂತಾರೆ? ಹಿಮಾಚಲ್ ಅಂತ ಕರೀತಾರೆ. ನೆಕ್ಸ್ಟ್ ವ್ಯಾಲೀಸ್ ಆಫ್ ಫ್ಲಾಟ್ ಬಾಟಮ್ ಡೋನ್ಸ್ ಅಂತ ಕರೀತಾರೆ. ಸೊ ಇದು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಲಕ್ಷದ್ವೀಪ್ ಏನಂತ ಕರೀತಾರೆ? ಕೊರಲ್ ಐಲ್ಯಾಂಡ್ಸ್. ಓಕೆ, ಸಮ್ಮರ್ ರೈನ್ಫಾಲ್ ಇನ್ ಉತ್ತರ ಪ್ರದೇಶ. ಸಮ್ಮರ್ ಅಲ್ಲಿ ಒಂದು ಮಳೆ ಬರುತ್ತೆ ಉತ್ತರ ಪ್ರದೇಶದಲ್ಲಿ, ಅದನ್ನ ಏನಂತ ಕರೀತಾರೆ? ಆಂಡೀಸ್. ಸಮ್ಮರ್ ರೈನ್ಫಾಲ್ ಇನ್ ಕರ್ನಾಟಕ. ಸಮ್ಮರ್ ಅಲ್ಲಿ ಕರ್ನಾಟಕದಲ್ಲಿ ಮಳೆ ಬಂದ್ರೆ ಅದನ್ನ ಏನಂತ ಅಂತಾರೆ? ಕಾಫಿ ಬ್ಲಾಸಮ್ ಅಂತ ಅಂತಾರೆ. ಸಮ್ಮರ್ ರೈನ್ಫಾಲ್ ಇನ್ ವೆಸ್ಟ್ ಬೆಂಗಾಲ್, ಕಾಲ ಬೈಸಾಖಿ. ಓಕೆ, ನೆಕ್ಸ್ಟ್ ಸಮ್ಮರ್ ರೈನ್ಫಾಲ್ ಇನ್ ಕೇರಳ, ಅದನ್ನ ಮ್ಯಾಂಗೋ ಶವರ್ ಅಂತ ಅಂತಾರೆ. ಕರ್ನಾಟಕದಲ್ಲಿ ಕಾಫಿ ಬ್ಲಾಸಮ್ ಅಂತಾರೆ, ಕೇರಳದಲ್ಲಿ ಮ್ಯಾಂಗೋ ಶವರ್ ಅಂತ ಅಂತಾರ ಮಳೆನ. ಓಕೆ, ನೆಕ್ಸ್ಟ್ ಜಾನ್ವರಿನ ಏನಂತ ಅಂತಾರೆ? ಕೋಲ್ಡೆಸ್ಟ್ ಮಂತ್. ಜಾನ್ವರಿ ಮಂತ್ ನ ಏನಂತಾರೆ? ಕೋಲ್ಡೆಸ್ಟ್ ಮಂತ್. ಇರೋ 12 ತಿಂಗಳಲ್ಲಿ ಅದು ಕೋಲ್ಡೆಸ್ಟ್ ಮಂತ್ ಅಂತ ಅಂತಾರೆ. ಓಕೆ, ಪಾಂಡಿಚೇರಿನ ಏನಂತಾರೆ? ಕ್ಯಾಪಿಟಲ್ ಆಫ್ ಫ್ರೆಂಚ್ ಅಂತ ಅಂತಾರೆ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯರ್ನ ಏನಂತ ಅಂತಾರೆ? ಫಾದರ್ ಆಫ್ ಇಂಡಿಯನ್ ರೆನೈಸೆನ್ಸ್. ಓಕೆ, ಫಾದರ್ ಆಫ್ ಇಂಡಿಯನ್ ರೆನೈಸೆನ್ಸ್. ಬ್ಲಾಕ್ ಸಾಯಿಲ್ ನ ಏನಕ್ಕೆ ಯೂಸ್ ಮಾಡ್ತಾರೆ? ರೆಗರ್ ಸಾಯಿಲ್ ಅಥವಾ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಅಂತಾರೆ. ಬ್ಲಾಕ್ ಸಾಯಿಲ್ ಅಲ್ಲಿ ಒಂದು ಏನು ಬೆಳಿಬಹುದು ಅದನ್ನ ರೆಗರ್ ಸಾಯಿಲ್. ಬ್ಲಾಕ್ ಸಾಯಿಲ್ ನ ಇನ್ನೊಂಥರ ರೆಗರ್ ಸಾಯಿಲ್ ಅಥವಾ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಅಂತಾರೆ. ಓಕೆ, ಡೆಸಿಡಿಯಸ್ ಫಾರೆಸ್ಟ್ ನ ಏನಂತಾರೆ? ಮಾನ್ಸೂನ್ ಫಾರೆಸ್ಟ್ ಅಂತ ಕರೀತಾರೆ. ಓಕೆ, ನಾರ್ತ್ ಇಂಡಿಯನ್ ರಿವರ್ಸ್ ಅಂದ್ರೆ ಹಿಮಾಲಯನ್ ರಿವರ್ಸ್ ಅಂತಾನು ಕರೀತಾರೆ. ಸೌತ್ ಇಂಡಿಯನ್ ರಿವರ್ಸ್ ನ ಪೆನಿನ್ಸುಲರ್ ರಿವರ್ಸ್ ಅಂತ ಕರೀತಾರೆ. ದಾಮೋದರ್ನ ಏನಂತ ಕರೀತಾರೆ? ಸಾರೋ ಆಫ್ ಬೆಂಗಾಲ್. ಓಕೆ, ಬಕ್ರಾನಂಗಲ್ ಅಂತ ಅಂದ್ರೆ ಗೋವಿಂದ ಸಾಗರ್. ತುಂಗಭದ್ರನ ಏನಂತಾರೆ? ಪಂಪಸಾಗರ ಅಂತಾನು ಕರೀತಾರೆ. ಇನ್ನೊಂದು ಹೆಸರಲ್ಲಿ ತುಂಗಭದ್ರನ ಪಂಪಸಾಗರ ಅಂತಾನು ಕರೀತಾರೆ. ನೆಕ್ಸ್ಟ್ ರೆಹಂಡ್, ಗೋವಿಂದ ವಲ್ಲಭ್ ಪಂತ್ ಸಾಗರ್. ಕೋಸಿ, ಸಾರೋ ಆಫ್ ಬಿಹಾರ್. ಮಹಾನದಿನ ಸಾರೋ ಆಫ್ ಒರಿಸ್ಸಾ ಅಂತ ಅಂತಾರೆ. ಸೊ ಒಂದು ಪಾಯಿಂಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ಇನ್ನೊಂದು ಹೆಸರು ಏನ್ ಕರೀತಾರೆ? ಇನ್ನೊಂದು ಟೈಟಲ್ ಅಥವಾ ಇನ್ನೊಂದು ಒಂದು ಏನಂತಾರಲ್ಲ ಮೀನಿಂಗ್ ಅಂತ ಹೇಳ್ಬೋದು.
ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ನ ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ. ಓಕೆ, ರಿಸರ್ವ್ ಬ್ಯಾಂಕ್ ನ ಬ್ಯಾಂಕರ್ಸ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ, ಯಾವ ಬ್ಯಾಂಕ್ ಅನ್ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೀತಾರೆ ಅಂತ ಕೇಳ್ಬೋದು. ಬ್ಯಾಂಕರ್ಸ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್. ಬ್ಯಾಂಕ್ಗಳಿಗೆ, ಎಲ್ಲಾ ಬ್ಯಾಂಕ್ಗಳಿಗೂ ದೊಡ್ಡದು ರಿಸರ್ವ್ ಬ್ಯಾಂಕ್. ಓಕೆ, ಸುಭಾಷ್ ಚಂದ್ರ ಬೋಸ್ನ ಏನಂತ ಕರೀತಾರೆ? ನೇತಾಜಿ ಅಂತ ಕರೀತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಆರ್ಕಿಟೆಕ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಕಾಶ್ಮೀರ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅಂತಾರೆ. ಓಕೆ, ವಿಚ್ ಪಾರ್ಟ್ ಆಫ್ ದ ಕಾಶ್ಮೀರ್ ಇಸ್ ಕಾಲ್ಡ್ ಎಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕೇಳ್ತಾರೆ. ಅದು ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ದ ಕಾಶ್ಮೀರ್ ಅಂತ ಹೇಳ್ಬೋದು. ಬ್ಯಾಕ್ವರ್ಡ್ ಕಂಟ್ರೀಸ್ ಅಂದ್ರೆ ಥರ್ಡ್ ವರ್ಲ್ಡ್ ಅಂತ ಅಂತಾರೆ. ನ್ಯೂ ಮ್ಯಾಂಗ್ಳೂರ್ ಅಂದ್ರೆ ಗೇಟ್ ವೇ ಆಫ್ ಕರ್ನಾಟಕ. ಯಾವ್ದನ್ನ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರೀತಾರೆ ಅಂತ ಕೇಳ್ಬೋದು, ಅದು ನ್ಯೂ ಮ್ಯಾಂಗ್ಳೂರ್. ಓಕೆ, ಮುಂಬೈನ ಏನಂತಾರೆ? ಗೇಟ್ ವೇ ಆಫ್ ಇಂಡಿಯಾ. ಗೇಟ್ ವೇ ಆಫ್ ಕರ್ನಾಟಕ ನ್ಯೂ ಮ್ಯಾಂಗ್ಳೂರ್, ಗೇಟ್ ವೇ ಆಫ್ ಇಂಡಿಯಾ ಮುಂಬೈ. ಓಕೆ, ಕೊಚ್ಚಿನ ಏನಂತಾರೆ? ಕ್ವೀನ್ ಆಫ್ ಅರೇಬಿಯನ್ ಸಿ. ಓಕೆ, ನವಶೇವನ ಏನಂತಾರೆ? ಜವಾಹರ್ಲಾಲ್ ನೆಹರು ಪೋರ್ಟ್. ಬ್ಯಾಂಗ್ಳೂರ್ನ ಸಿಲಿಕಾನ್ ವ್ಯಾಲಿ, ಬ್ಯಾಂಗ್ಳೂರ್ಗೆ ಇನ್ನೊಂದು ಹೆಸರು ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ. ಕನ್ಸ್ಯೂಮರ್ ನ ಕಿಂಗ್ ಆಫ್ ದ ಮಾರ್ಕೆಟ್, ಯಾಕಂದ್ರೆ ಕನ್ಸ್ಯೂಮರ್ ಇಲ್ದಲ್ಲ ಯಾವ ಬಿಸ್ನೆಸ್ ಓಡಲ್ಲ, ಯಾವ ಮಾರ್ಕೆಟ್ ಇರಲ್ಲ. ನಾವು ಕೊಂಡ್ಕೊಂಡ್ರೆ ಆ ಮಾರ್ಕೆಟ್ ಓಡೋದು. ಸೊ ಕಿಂಗ್ ಆಫ್ ಮಾರ್ಕೆಟ್ ಕನ್ಸ್ಯೂಮರ್ ನ. ಓಕೆ, ಹೂ ಕ್ಯಾನ್ ಬಿ ಕಾಲ್ಡ್ ಎಸ್ ಕಿಂಗ್ ಆಫ್ ಮಾರ್ಕೆಟ್ ಅಂತ ಕೇಳ್ಬೋದು, ದಟ್ ಇಸ್ ಕಾಲ್ಡ್ ಕನ್ಸ್ಯೂಮರ್. ಓಕೆ, ಇನ್ನ ಕೆಲವೊಂದು ಮೆನ್ಷನ್ ಮಾಡಿದ್ದೀನಿ. ಸೂಪರ್ಲೇಟಿವ್, ಹೈಯೆಸ್ಟ್, ಲಾಂಗೆಸ್ಟ್ ಅಂಡ್ ಎಕ್ಸ್ಟ್ರೀಮ್ಸ್ ಬಗ್ಗೆ ಒಂದು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾನ ನಾವ್ ಏನಂತೀವಿ? ಇಂದಿರಾ ಕಾಲ್. ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾನ ಇಂದಿರಾ ಪಾಯಿಂಟ್ ಅಂತ ಅಂತೀವಿ. ದೆನ್ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ಮೇನ್ ಲ್ಯಾಂಡ್ ನ ಕನ್ಯಾಕುಮಾರಿ ಅಂತ ಅಂತೀವಿ. ಲಾರ್ಜೆಸ್ಟ್ ಸ್ಟೇಟ್ ಯಾವುದು? ರಾಜಸ್ಥಾನ್. ಸ್ಮಾಲೆಸ್ಟ್ ಸ್ಟೇಟ್ ಯಾವುದು? ಗೋವಾ. ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಯಾವುದು? ಮೌಂಟ್ ಎವರೆಸ್ಟ್. ಓಕೆ, ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ K2. ಓಕೆ, ಇನ್ ವರ್ಲ್ಡ್ ಮೌಂಟ್ ಎವರೆಸ್ಟ್, ಪೀಕ್ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ K2. ದೆನ್ ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್, ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ನೆನಪಿರ್ಲಿ ಯಾವುದು? ಅರ್ಮಕೊಂಡ. ಹೈಯೆಸ್ಟ್ ಪೀಕ್ ಇನ್ ಸದರ್ನ್ ಇಂಡಿಯಾ ಅನಮುಡಿ. ಕೋಲ್ಡೆಸ್ಟ್ ಮಂತ್ ಅವಾಗಲೇ ನೋಡಿದ್ವಿ ಜಾನ್ವರಿ, ಕೋಲ್ಡೆಸ್ಟ್ ಮಂತ್ ಜಾನ್ವರಿ ಅಂತ ಅಂತೀವಿ. ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಇನ್ ಇಂಡಿಯಾ ಡ್ರಾಸ್. ಇಲ್ಲಿ ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದು ಇಂಡಿಯಾದಲ್ಲಿ. ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಇನ್ ಇಂಡಿಯಾ ಗಂಗಾನಗರ್. ಇದೆಲ್ಲ ನೆನಪಲ್ಲಿ ಇರಬೇಕು ನಿಮಗೆ. ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಅಂದ್ರೆ ಇಂದಿರಾ ಕಾಲ್ ಅಂತ ಕರಿತೀವಿ. ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂದ್ರೆ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಸೊ ಲಾರ್ಜೆಸ್ಟ್ ಸ್ಟೇಟ್ ರಾಜಸ್ಥಾನ್, ಸ್ಮಾಲೆಸ್ಟ್ ಸ್ಟೇಟ್ ಗೋವಾ. ಸೊ ಹೈಯೆಸ್ಟ್ ಪೀಕ್ ಇನ್ ವರ್ಲ್ಡ್ ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್, ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಅಂತಂದ್ರೆ K2. ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ಅಂತ ಅಂದ್ರೆ ಅಮರ್ಕೊಂಡ. ಓಕೆ, ಅರ್ಮಕೊಂಡ. ಸೊ ಕೋಲ್ಡೆಸ್ಟ್ ಮಂತ್ ಜಾನ್ವರಿ. ಸೊ ಈ ತರ ನಿಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ, ಇದನ್ನ ನೀವು ರಿವೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಸಾಯಿಲ್ ಎಕ್ಸ್ಟೆನ್ಸಿವ್ಲಿ ಫೌಂಡ್ ಇನ್ ಇಂಡಿಯಾ. ಯಾವ ಸಾಯಿಲ್, ಯಾವ ಮಣ್ಣು ಜಾಸ್ತಿ ಇಂಡಿಯಾದಲ್ಲಿ ಕಾಣ್ ಬರುತ್ತೆ? ಅಲ್ಯೂವಿಯಲ್ ಸಾಯಿಲ್. ಹೈಯೆಸ್ಟ್ ಫಾರೆಸ್ಟ್ ಸ್ಟೇಟ್ ಕವರ್ಡ್ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಜಾಸ್ತಿ ಫಾರೆಸ್ಟ್ ಏರಿಯಾ ಇದೆ. ಲೀಸ್ಟ್ ಫಾರೆಸ್ಟ್ ಕವರ್ ಸ್ಟೇಟ್ ಗೋವಾ. ಗೋವಾದಲ್ಲಿ ಕಮ್ಮಿ ಫಾರೆಸ್ಟ್ ಏರಿಯಾ ಇದೆ. ನೆಕ್ಸ್ಟ್, ಫಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್. ಲಾಂಗೆಸ್ಟ್ ರಿವರ್ ಗಂಗಾ. ಓಕೆ, ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಗೋದಾವರಿ. ಲಾರ್ಜೆಸ್ಟ್ ಕೆನಲ್ ಸಿಸ್ಟಮ್ ಇನ್ ದ ವರ್ಲ್ಡ್. ವರ್ಲ್ಡ್ ಅಲ್ಲಿ ಲಾರ್ಜೆಸ್ಟ್ ಕೆನಲ್ ಸಿಸ್ಟಮ್ ಎಲ್ಲಿದೆ? ನಮ್ಮ ಇಂಡಿಯಾದಲ್ಲಿದೆ. ದೆನ್ ಫಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯಾವ್ದದು? ದಾಮೋದರ್. ದ ಡ್ಯಾಮ್ ಆಫ್ ಹೈಯೆಸ್ಟ್ ಗ್ರಾವಿಟಿ ಬಕ್ರಾನಂಗಲ್. ಓಕೆ, ಲಾಂಗೆಸ್ಟ್ ಡ್ಯಾಮ್ ಯಾವ್ದಿದೆ? ಹಿರಾಕುಡ್. ಲಾರ್ಜೆಸ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನಾರ್ತ್ ಕರ್ನಾಟಕ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಓಕೆ, ಇಂಟರ್ನ್ಯಾಷನಲ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯಾವುದು? ಕೋಸಿ ಪ್ರಾಜೆಕ್ಟ್. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪ್ಯಾಡಿ ವೆಸ್ಟ್ ಬೆಂಗಾಲ್. ಲಾರ್ಜೆಸ್ಟ್ ಸಾಫ್ಟ್ವೇರ್ ಕಂಪನಿ ಇಂಡಿಯಾದಲ್ಲಿ, ಲಾರ್ಜೆಸ್ಟ್ ಸಾಫ್ಟ್ವೇರ್ ಕಂಪನಿ ಯಾವುದು ಅಂತ ಕೇಳ್ತಾರೆ, ಅದು ವಿಪ್ರೋ. ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಯಾವ್ದು? ರೈಲ್ವೆ. ಓಕೆ, ರೈಲ್ವೆ. ಫಸ್ಟ್ ರೈಲ್ ಇನ್ ಇಂಡಿಯಾ ಯಾವ ಮಾರ್ಗದಲ್ಲಿ, ಯಾವ ರೂಟ್ ಅಲ್ಲಿ ಫಸ್ಟ್ ರೈಲ್ವೆ ಇನ್ ಇಂಡಿಯಾ ಸ್ಟಾರ್ಟ್ ಆಯ್ತು? ಮುಂಬೈ ಟು ಥಾನೆ.
ಅಲ್ಲಿ ಫಸ್ಟ್ ರೈಲ್ವೆ ರೂಟ್ ಸ್ಟಾರ್ಟ್ ಆಗಿದ್ದು. ಸೊ ದ ಓಲ್ಡೆಸ್ಟ್ ನ್ಯೂಸ್ ಪೇಪರ್ ಯಾವುದು? ಬಾಂಬೆ ಸಮಾಚಾರ. ಹಳೇ ಒಂದು ದಿನಪತ್ರಿಕೆ ಅಥವಾ ಹಳೆ ನ್ಯೂಸ್ ಪೇಪರ್ ಅಂದ್ರೆ ಬಾಂಬೆ ಸಮಾಚಾರ. ದ ಫಸ್ಟ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಎಲ್ಲಿ ಸ್ಟಾರ್ಟ್ ಆಗಿದ್ದು? ವೆಸ್ಟ್ ಬೆಂಗಾಲ್. ಅಲ್ಯೂಮಿನಿಯಂ ಫ್ಯಾಕ್ಟರಿ ಎಲ್ಲಿ ಸ್ಟಾರ್ಟ್ ಆಗಿದ್ದು? ವೆಸ್ಟ್ ಬೆಂಗಾಲ್. ಫಸ್ಟ್ ಕಾಟನ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದು ಮುಂಬೈ. ಓಕೆ, ನೆಕ್ಸ್ಟ್ ಅರ್ಥ್ಕ್ವೇಕ್ ಹೈ ಇಂಟೆನ್ಸಿಟಿ ಝೋನ್ ಎಲ್ಲಿದೆ? ಹಿಮಾಲಯದಲ್ಲಿ. ಅರ್ಥ್ಕ್ವೇಕ್ ಲೋ ಇಂಟೆನ್ಸಿಟಿ ಝೋನ್ ಪೆನಿನ್ಸುಲರ್ ಪ್ಲಾಟುಲಿ. ಫಸ್ಟ್ ಕನ್ಸ್ಯೂಮರ್ ಅಸೋಸಿಯೇಷನ್ ಇನ್ ಇಂಡಿಯಾ ಅವೇರ್. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಯಾರಾಗಿದ್ದು? ಪ್ರತಿಭಾ ಪಾಟೀಲ್. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಇಂಡಿಯಾಕ್ಕೆ ಪ್ರತಿಭಾ ಪಾಟೀಲ್. ಫಸ್ಟ್ ವುಮೆನ್ ಗವರ್ನರ್ ಸರೋಜಿನಿ ನಾಯ್ಡು. ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಸುಚಿತಾ ಕ್ರಿಪ್ಲಾನಿ. ಓಕೆ, ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ಇದೆಲ್ಲ ನೆನಪಲ್ಲಿರ್ಬೇಕು ನಿಮಗೆ. ಸೊ ಏನೇನು ಲಿಸನ್ ಹಿಯರ್. ಸೊ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಅಂದ್ರೆ ಇಂದಿರಾ ಕೋಲ್. ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಅಂದ್ರೆ ಇಂದಿರಾ ಪಾಯಿಂಟ್. ಜೊತೆಗೆ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯನ್ ಮೇನ್ ಲ್ಯಾಂಡ್ ಅಂತ ಅಂದ್ರೆ ಕನ್ಯಾಕುಮಾರಿ. ಸೊ ಲಾರ್ಜೆಸ್ಟ್ ಸ್ಟೇಟ್ ರಾಜಸ್ಥಾನ್, ಲೋಯೆಸ್ಟ್ ಸ್ಟೇಟ್ ಗೋವಾ. ಸೊ ಹೈಯೆಸ್ಟ್ ಪೀಕ್ ಇನ್ ವರ್ಲ್ಡ್ ಮೌಂಟ್ ಎವರೆಸ್ಟ್, ಲೋಯೆಸ್ಟ್ ಪೀಕ್ ಇನ್ ವರ್ಲ್ಡ್ K2. ಹೈಯೆಸ್ಟ್ ಪೀಕ್ ಇನ್ ಈಸ್ಟರ್ನ್ ಘಾಟ್ಸ್ ಅರ್ಮಕೊಂಡ. ಹೈಯೆಸ್ಟ್ ಪೀಕ್ ಇನ್ ಸದರ್ನ್ ಇಂಡಿಯಾ ಅನಮುಡಿ. ಕೋಲ್ಡೆಸ್ಟ್ ಮಂತ್ ಜಾನ್ವರಿ ಅಂತ ಅಂತೀವಿ. ಲೋಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಇನ್ ಇಂಡಿಯಾ ಡ್ರಾಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಇಂಡಿಯಾದಲ್ಲಿ ಅತಿ ಹೆಚ್ಚು ತರದ ಮಣ್ಣು ಯಾವ ತರ ಮಣ್ಣಿದೆ? ಅಲ್ಯೂವಿಲಿಯಲ್ ಸಾಯಿಲ್. ಓಕೆ, ಹೈಯೆಸ್ಟ್ ಫಾರೆಸ್ಟ್ ಸ್ಟೇಟ್ ಕವರ್ ಆಗಿರೋದು ಮಧ್ಯಪ್ರದೇಶಲ್ಲಿ. ಗೋವಾದಲ್ಲಿ ಅತಿ ಕಮ್ಮಿ ಫಾರೆಸ್ಟ್ ಏರಿಯಾ ಇದೆ. ಫಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್. ಲಾಂಗೆಸ್ಟ್ ರಿವರ್ ಯಾವುದು? ರಿವರ್ ಗಂಗಾ. ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಗೋದಾವರಿ. ಸೊ ಲಾಂಗೆಸ್ಟ್ ಕೆನಲ್ ಸಿಸ್ಟಮ್ ಇನ್ ದ ವರ್ಲ್ಡ್ ಎಲ್ಲಿದೆ ಅಂದ್ರೆ ನಮ್ಮ ಭಾರತದಲ್ಲಿ, ಇಂಡಿಯಾ. ಓಕೆ, ನೆಕ್ಸ್ಟ್ ಲಾಂಗೆಸ್ಟ್ ಡ್ಯಾಮ್ ಹಿರಾಕೋಡ್. ಓಕೆ, ಲಾಂಗೆಸ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನಾರ್ತ್ ಕರ್ನಾಟಕ ಯಾವುದು? ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಇಂಟರ್ನ್ಯಾಷನಲ್ ರಿವರ್ ವ್ಯಾಲಿ ಪ್ರಾಜೆಕ್ಟ್, ಕೋಸಿ ಪ್ರಾಜೆಕ್ಟ್. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪ್ಯಾಡಿ ವೆಸ್ಟ್ ಬೆಂಗಾಲ್. ಲಾರ್ಜೆಸ್ಟ್ ಸಾಫ್ಟ್ವೇರ್ ಕಂಪನಿ ಯಾವುದು ಅಂದ್ರೆ ವಿಪ್ರೋ. ಈ ತರ ತುಂಬಾ ಇದೆ. ಅಂದ್ರೆ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ರೈಲ್ವೆ. ಫಸ್ಟ್ ರೈಲ್ ಇನ್ ಇಂಡಿಯಾ ಮುಂಬೈ ಟು ತಾನೆ. ಓಕೆ, ಈ ತರ ಕಂಟೆಂಟ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ನಾನು PDF ರೆಡಿ ಮಾಡಿ ಕೊಟ್ಟಿದ್ದೀನಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬರ್ತ್ ಪ್ಲೇಸ್ ಆಫ್ ರಿವರ್ಸ್. ಬರ್ತ್ ಪ್ಲೇಸ್ ಆಫ್ ರಿವರ್ಸ್ ಮಿಸ್ಟೇಕ್ ಆಗಿದೆ. ಬರ್ತ್ ಪ್ಲೇಸ್ ಆಫ್ ರಿವರ್ಸ್. ಸೊ ಸಿಂಧು ನದಿ ಎಲ್ಲಿ ಹುಟ್ಟುತ್ತೆ? ಕೈಲಾಸ್ ಮೌಂಟೇನ್ ಅಲ್ಲಿ ಬರ್ತ್ ಪ್ಲೇಸ್ ಅದು. ಗಂಗಾ ಗಂಗೋತ್ರಿಯಲ್ಲಿ. ಬ್ರಹ್ಮಪುತ್ರ ಚೆಮಯುಂಡಂಗ್. ನರ್ಮದಾ ಅಮರಕಂಟಕ. ಸೊ ತಾಪಿ ಮುಲ್ತಾಯ್. ಮಹಾನದಿ ಶಿವಹ ರೇಂಜ್. ಗೋದಾವರಿ ತ್ರೈಂಬಕ. ಕೃಷ್ಣ ಮಹಾಬಲೇಶ್ವರ. ಕಾವೇರಿ ತಲಕಾವೇರಿ. ಸೊ ಟೋಟಲ್ 9 ರಿವರ್ಸ್ ಇದೆ. ಸೊ ಅದ್ರದ್ದು ಬರ್ತ್ ಪ್ಲೇಸ್. ಓಕೆ, 9 ರಿವರ್ಸ್, ಅದು ಬರ್ತ್ ಪ್ಲೇಸ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಸಿಂಧು ಕೈಲಾಸ್ ಮೌಂಟೇನ್. ಗಂಗಾ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ. ಬ್ರಹ್ಮಪುತ್ರ ಚೆಮಯುಂಡಂಗ್. ನರ್ಮದಾ ಅಮರಕಂಟಕ. ತಾಪಿ ಮುಲ್ತಾಯಲ್ಲಿ. ದೆನ್ ಮಹಾನದಿ ಶಿವಹ ರೇಂಜ್. ಗೋದಾವರಿ ತ್ರೈಂಬಕ. ದೆನ್ ಕೃಷ್ಣ ಮಹಾಬಲೇಶ್ವರ. ಕಾವೇರಿ ತಲಕಾವೇರಿಯಲ್ಲಿ ಉಗಮ ಸ್ಥಳ ಅಥವಾ ದ ಬರ್ತ್ ಪ್ಲೇಸ್ ಆಫ್ ರಿವರ್ಸ್ ಅಂತ ಹೇಳ್ಬೋದು. ದೆನ್ ವರ್ಕ್ಸ್, ಪಿರಿಯಾಡಿಕಲ್ಸ್ ಅಂಡ್ ಆಥರ್ಸ್ ಅಂತ ಒಂದು ಕಾಲಮ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಆಥರ್ಸ್ ಯಾವ್ಯಾವ ಬುಕ್ ಬರ್ದಿದ್ದಾರೆ, ಆ ಬುಕ್ ನೇಮ್ ಏನು, ಯಾವ್ದಕ್ಕೆ ಫೇಮಸ್ ಅನ್ನೋ ತರ. ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ್ ಕೌಮುಡಿ ಅನ್ನೋ ಬುಕ್ನ ಬರ್ದಿದ್ದಾರೆ. ದಯಾನಂದ್ ಸರಸ್ವತಿ ಅವರು ಸತ್ಯರಥ ಪ್ರಕಾಶ. ಜ್ಯೋತಿಬಾ ಫುಲೆ ಅವರು ಗುಲಾಮಗಿರಿ ಅನ್ನೋ ಬುಕ್ನ ಬರ್ದಿದ್ದಾರೆ. ನೆಕ್ಸ್ಟ್ ಅನ್ನೆ ಬೆಸೆಂಟ್ ನ್ಯೂ ಇಂಡಿಯಾ ಕಾಮನ್ವೆಲ್ತ್ ಅನ್ನೋದು ಬರ್ದಿದ್ದಾರೆ. EV ರಾಮಸ್ವಾಮಿ ರಿವೋಲ್ಟ್ಗೆ ಫೇಮಸ್, ಅಂದ್ರೆ ದಂಗೆ, ಅನ್ಟಚಬಿಲಿಟಿ ವಿರುದ್ಧ ಹೋರಾಡಿದವರು. ಸೊ ಪ್ಲಾಟೋ ದ ರಿಪಬ್ಲಿಕ್ ಅಂತ ಸ್ಟಾರ್ಟ್ ಮಾಡಿದ್ರು. ಬಾಲ್ ಗಂಗಾಧರ್ ತಿಲಕ್ ಕೇಸರಿ, ಮರಾಠ, ಗೀತರಹಸ್ಯ.
ಅದನ್ನ ಬರ್ದಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂಕನಾಯಕ ಅನ್ನೋ ಬುಕ್ ಬರೆದ್ರು. ಎಂ ಕೆ ಗಾಂಧೀಜಿ ಹರಿಜನ್ ಯಂಗ್ ಇಂಡಿಯಾ ಅನ್ನೋ ಬುಕ್ ನ ಬರ್ದಿದ್ದಾರೆ. ಸೊ ಇದು ಇಂಪಾರ್ಟೆಂಟ್, ಇದಿಷ್ಟು ಇಂಪಾರ್ಟೆಂಟ್. ಸೊ ವರ್ಕ್ಸ್ ಅಥವಾ ಆಥರ್ಸ್ ಬಗ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ಓಕೆ, ಪ್ರಾಜೆಕ್ಟ್ ನೇಮ್ ಮತ್ತೆ ಯಾವ ನದಿಗಳ ಜೊತೆಗೆ, ಯಾವ ರಿವರ್ ಜೊತೆಗೆ ಅಸೋಸಿಯೇಟ್ ಆಗಿದೆ ಆ ಪ್ರಾಜೆಕ್ಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ರಾಜೆಕ್ಟ್ ನೇಮ್ ಯಾವುದು? ದಾಮೋದರ್. ಇದು ಕೂಡ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ಸೊ ದಾಮೋದರ್ ರಿವರ್ ಜೊತೆಗೆ ಅಸೋಸಿಯೇಟ್ ಆಗಿದೆ ಅದು. ಸೊ ಭಕ್ರಾನಂಗಲ್ ಸಟ್ಲೇಜ್ ರಿವರ್ ಜೊತೆಗೆ. ಓಕೆ, ಕೋಸಿ ಪ್ರಾಜೆಕ್ಟ್ ಕೋಸಿ ರಿವರ್ ಜೊತೆಗೆ. ಹಿರಾಕುಡ್ ಪ್ರಾಜೆಕ್ಟ್ ಮಹಾನದಿ ರಿವರ್. ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ ಕೃಷ್ಣ. ನೆಕ್ಸ್ಟ್ ತುಂಗಭದ್ರಾ ಪ್ರಾಜೆಕ್ಟ್ ತುಂಗಭದ್ರಾ ರಿವರ್. ರಿಹಂಡ್ ರಿವರ್ ಜೊತೆಗೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕೃಷ್ಣ ರಿವರ್ ಜೊತೆಗೆ. ಸೊ ಇದು ಅಸೋಸಿಯೇಟ್ ಆಗಿರುವಂತದ್ದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ಓಕೆ, 10 ರಿವರ್ಸ್ ಇದೆ. 1 2 3 4 5 6 7 8 ಮೆನ್ಷನ್ ಮಾಡಿದ್ದೀನಿ. ಸೊ ಟೋಟಲ್ ಇಷ್ಟನ್ನ ಕಲ್ತ್ಕೊಂಡ್ರೆ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಎಷ್ಟಿದೆ? 8 ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ವಿತ್ ಅಸೋಸಿಯೇಟೆಡ್ ರಿವರ್ಸ್ ನ ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಕೆಲವೊಬ್ರು ಒಂದೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಅದಕ್ಕೆ ಅವರು ಫೇಮಸ್ ಆಗಿದ್ದಾರೆ. ಸೊ ಆ ಸ್ಟೇಟ್ಮೆಂಟ್ ಯಾರು? ಈಗ ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದನ್ನ ಹೇಳಿದವ್ರು ಯಾರು ಅನ್ನೋ ತರ ಕ್ವಶನ್ ಕೇಳ್ತಾರೆ. ಸೊ ಅವಾಗ ನೀವೇನ್ ಮಾಡ್ಬೇಕು? ಅವ್ರು ಯಾರು ಹೇಳಿದ್ರು ಅನ್ನೋದು ಕರೆಕ್ಟ್ ಆಗಿ ಆನ್ಸರ್ ಟಿಕ್ ಮಾಡಬೇಕು. ನೋಡೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದೇನು? ಎಜುಕೇಶನ್ ಶುಡ್ ಬಿಕಮ್ ಪಬ್ಲಿಕ್ ಪ್ರಾಪರ್ಟಿ. ಎಜುಕೇಶನ್ ಶುಡ್ ಬಿಕಮ್ ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಚಾರ್ಲ್ಸ್ ಮೆಟ್ಕಾಫ್ ಏನ್ ಸ್ಟೇಟ್ಮೆಂಟ್ ಕೊಟ್ಟರು? ದ ಇಂಡಿಯನ್ ಫಾರ್ಮರ್ಸ್ ವರ್ ಬಾರ್ನ್ ಇನ್ ಡೆಪ್ಟ್, ಲಿವ್ಡ್ ಇನ್ ಡೆಪ್ಟ್ ಅಂಡ್ ಡೈಡ್ ಇನ್ ಡೆಪ್ಟ್. ಇಂಡಿಯನ್ ಫಾರ್ಮರ್ಸ್ ಆರ್ ಬಾರ್ನ್ ಇನ್ ಡೆಪ್ಟ್, ಲಿವ್ಡ್ ಇನ್ ಡೆಪ್ಟ್ ಅಂಡ್ ಡೈಡ್ ಇನ್ ಡೆಪ್ಟ್. ಈ ಸ್ಟೇಟ್ಮೆಂಟ್ ನ ಕೊಟ್ಟವ್ರು ಯಾರು? ಚಾರ್ಲ್ಸ್ ಮೆಟ್ಕಾಫ್. ದಯಾನಂದ್ ಸರಸ್ವತಿ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಯಾವುದು? ಬ್ಯಾಕ್ ಟು ವೇದಾಸ್. ಬ್ಯಾಕ್ ಟು ವೇದಾಸ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು. ವೇದಗಳು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ, ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ, ಅದರಲ್ಲಿ ಸತ್ಯ ಇದೆ, ನಾಲೆಡ್ಜ್ ಇದೆ, ಜ್ಞಾನ ಇದೆ ಅನ್ನೋ ಸ್ಟೇಟ್ಮೆಂಟ್ ನ ಬ್ಯಾಕ್ ಟು ವೇದಾಸ್ ಅನ್ನೋದನ್ನ ಹೇಳಿದವರು ದಯಾನಂದ್ ಸರಸ್ವತಿ ಅವರು. ಶ್ರೀ ನಾರಾಯಣ್ ಗುರು ಅವ್ರು ಏನ್ ಹೇಳಿದ್ರು? ಒನ್ ಕ್ಯಾಸ್ಟ್, ಒನ್ ಗಾಡ್, ಒನ್ ರಿಲಿಜನ್. ಒಂದು ಜಾತಿ, ಒಂದು ದೇವರು, ಒಂದು ಏನಂತಾರಲ್ಲ ರಿಲಿಜನ್ ಅಂತ ಅಂದ್ರೆ ನಿಮಗೆ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೋದು? ಈಗ ಬೇರೆ ಬೇರೆ ಕ್ಯಾಸ್ಟ್ಗಳಿದೆ, ಗೌಡಾಸ್, ಲಿಂಗಾಯ್ಸ್, ಬ್ರಾಹ್ಮಿನ್ಸ್, ಅದೆಲ್ಲ ಸೇರಿಸಿ ಒಂದು ಕ್ಯಾಸ್ಟ್ ಅಂತ ಅನ್ಕೊಬೇಕು. ಒಂದೇ ದೇವ್ರು, 108 ದೇವ್ರುಗಳಿದಾವೆ, ಲಕ್ಷಾಂತರ ಕೋಟ್ಯಾಂತರ ದೇವ್ರುಗಳಿದಾವೆ, ಅದರಲ್ಲಿ ಒಂದು ದೇವ್ರು ಅಂತ ಅನ್ಕೊಬೇಕು. ಅದನ್ನ ಜೊತೆಗೆ ನಿಮಗೆ ಒಂದು ರಿಲಿಜನ್ ಅಂದ್ರೆ ಹಿಂದೂ, ಮುಸ್ಲಿಂ, ಸಿಖ್ ಅಂತ ಇರ್ತಾರಲ್ಲ, ಸೊ ಅದು ಎಲ್ಲಾದ್ರೂ ಸೇರಿ ಒಂದು ಒನ್ ಕ್ಯಾಸ್ಟ್, ಒನ್ ಗಾಡ್, ಒನ್ ರಿಲಿಜನ್ ಅನ್ನೋ ತರ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು? ನಾರಾಯಣ್ ಗುರು ಅವರು. ನೆಕ್ಸ್ಟ್ ಎಂ ಕೆ ಗಾಂಧಿ ಅವರು ಕೊಟ್ಟಿದ್ದು ಅನ್ಟಚಬಿಲಿಟಿ ಇಸ್ ಹೀನಿಯಸ್ ಎಕ್ಸ್ಪ್ರೆಷನ್ ಆಫ್ ಕ್ಯಾಸ್ಟ್. ಈ ಸ್ಟೇಟ್ಮೆಂಟ್ ಕೊಟ್ಟವರು ಎಂ ಕೆ ಗಾಂಧಿ. ಓಕೆ, ಪ್ಲಾಟೋ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದು ದ ಹ್ಯೂಮನ್ ಸೊಸೈಟಿ ಇಸ್ ಫಾರ್ಮುಲೇಟೆಡ್ ಬೈ ನ್ಯಾಚುರಲ್ ಇನ್ಇಕ್ವಾಲಿಟೀಸ್. ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಪ್ಲಾಟೋ. ದೆನ್ ಕಾರ್ಲ್ ಮಾರ್ಕ್ಸ್ ಏನ್ ಸ್ಟೇಟ್ಮೆಂಟ್ ಕೊಟ್ಟರು? ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್. ಡಿವಿಷನ್ ಆಫ್ ಲೇಬರ್ಸ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್. ಓಕೆ, ದೆನ್ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಬಾಲ್ ಗಂಗಾಧರ್ ತಿಲಕ್ ಅವ್ರ ಸ್ಟೇಟ್ಮೆಂಟ್ ಏನಿದೆ? ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಜನ್ಮಸಿದ್ಧ ಹಕ್ಕು, ಐ ಶಾಲ್ ಹ್ಯಾವ್ ಇಟ್, ಅದ್ ನನಗೆ ಬೇಕು. ಓಕೆ, ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗೆಟ್ ಯು ಇಂಡಿಯನ್ಸ್ ಇಂಡಿಪೆಂಡೆನ್ಸ್, ಡೆಲ್ಲಿ ಚಲೋ. ಡೆಲ್ಲಿ ಚಲೋಲಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ಸೊ ನಿಮ್ಮ ರಕ್ತ ನಮಗೆ ಕೊಡಿ, ಸೊ ನಾನು ದೇಶವನ್ನ ಸ್ವತಂತ್ರಗೊಳಿಸೋದ್ರಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ. ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗೆಟ್ ಯುವರ್ ಇಂಡಿಯನ್ಸ್ ಇಂಡಿಪೆಂಡೆನ್ಸ್, ಡೆಲ್ಲಿ ಚಲೋಲಿ ಹೇಳುವಂತದ್ದು. ಎಂ ಕೆ ಗಾಂಧಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಡೂ ಆರ್ ಡೈ. ಒಂದು ಸ್ಟೇಟ್ಮೆಂಟ್ ಅನ್ಟಚಬಿಲಿಟಿ ಇಸ್ ಹೀನಿಯಸ್ ಎಕ್ಸ್ಪ್ರೆಷನ್ ಆಫ್ ಕ್ಯಾಸ್ಟ್, ಒಂದು ಸ್ಟೇಟ್ಮೆಂಟ್. ಇನ್ನೊಂದು ಡೂ ಆರ್ ಡೈ. ಇದೆರಡನ್ನೂ ಹೇಳಿರೋದು ಎಂ ಕೆ ಗಾಂಧಿ ಅವರು. ಕಾರ್ನ್ವಾಲಿಸ್ ಅವರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ? ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್. ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರಪ್ಟ್ ಅಂತ
ಎಲ್ಲ ಕರಪ್ಷನ್ ಮಾಡ್ತಾರೆ ಅನ್ನೋ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯಾ ಇಸ್ ಬಂಡಿಂಗ್ ಕಾನ್ಫರೆನ್ಸ್, ನೋ ಕಾರ್ನರ್ ಆಫ್ ದ ವರ್ಲ್ಡ್ ವುಡ್ ಹ್ಯಾವ್ ಇಂಪೆರಿಯಲಿಸಮ್. ಓಕೆ, ನೋ ಕಾರ್ನರ್ ಆಫ್ ದ ವರ್ಲ್ಡ್ ವುಡ್ ಹ್ಯಾವ್ ಇಂಪೆರಿಯಲಿಸಮ್. ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇಂಡಿಯಾ ಇಸ್ ಬಂಡಿಂಗ್ ಕಾನ್ಫರೆನ್ಸ್. ಓಕೆ, ನೆಕ್ಸ್ಟ್ ಟೋಟಲ್ ಈ ಸ್ಟೇಟ್ಮೆಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಮೇನ್ ಆಗಿ ಇದು ಬೇಕಾಗುತ್ತೆ ನಿಮಗೆ, ಕೇಳ್ತಾರೆ ಕ್ವಶನ್ ಅಲ್ಲಿ. ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ನಿಮ್ಮ ಸೋಷಿಯಲ್ ಅಲ್ಲಿ ಬಂದಿರುವಂತದ್ದು 371J ಏನ್ ಹೇಳುತ್ತೆ? ಸ್ಪೆಷಲ್ ಸ್ಟೇಟಸ್ ಫಾರ್ ಕಲ್ಯಾಣ ಕರ್ನಾಟಕ. ಸ್ಪೆಷಲ್ ಸ್ಟೇಟಸ್ ಫಾರ್ ಕಲ್ಯಾಣ ಕರ್ನಾಟಕ ಅನ್ನೋದು 371J ಅನ್ನೋ ಒಂದು ಆರ್ಟಿಕಲ್ ತೋರಿಸುತ್ತೆ. 51 ಆರ್ಟಿಕಲ್ 51 ಏನಂತೆ? ಫಾರಿನ್ ಪಾಲಿಸಿ. ಆರ್ಟಿಕಲ್ 51 ಫಾರಿನ್ ಪಾಲಿಸಿ. ಸೊ 39 ಆರ್ಟಿಕಲ್ 39 ಸೋಷಿಯಲ್ ಜಸ್ಟಿಸ್ ಅಂಡ್ ವೆಲ್ಫೇರ್ ಆಫ್ ದ ಪೀಪಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ಆರ್ಟಿಕಲ್ 45 ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ, ಆ ರೈಟ್ಸ್ ಬಗ್ಗೆ ಹೇಳುತ್ತೆ. ಸೊ ಆರ್ಟಿಕಲ್ 24 ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್. ಓಕೆ, ನಿಮ್ಗೆ ಕ್ವಶನ್ ಕೇಳ್ಬೋದು, ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಯಾವ ಆರ್ಟಿಕಲ್ ಅಲ್ಲಿ ಇದೆ ಅಂತ. ಸೊ ಆರ್ಟಿಕಲ್ 24 ನೆನಪಲ್ಲಿರಲಿ. ಸೊ ಆರ್ಟಿಕಲ್ 30 ಟು ಎಸ್ಟಾಬ್ಲಿಷ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಫಾರ್ ಮೈನಾರಿಟಿ. ಸೊ ಆರ್ಟಿಕಲ್ 19 ರೈಟ್ ಎಕ್ಸ್ಪ್ರೆಸ್. ಆರ್ಟಿಕಲ್ 46 ಟು ಸಪೋರ್ಟ್ ಎಜುಕೇಶನಲ್ ಇಂಟ್ರೆಸ್ಟ್ ಆಫ್ SC/ST. ಓಕೆ, ನೆಕ್ಸ್ಟ್ ಆರ್ಟಿಕಲ್ 17 ಏನ್ ಹೇಳುತ್ತೆ? ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ. ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಅಂದ್ರೆ ಒಂದು ಮೇಲ್ಜಾತಿ ಕೀಳ್ಜಾತಿ ಅಂತ ಇತ್ತಲ್ಲ, ಅದ್ರ ಬಗ್ಗೆ ಅನ್ಟಚಬಿಲಿಟಿ, ಅದ್ರ ಬಗ್ಗೆ ನಿಮಗೆ ಒಂದು ಕಾನೂನನ್ನ ಕೊಟ್ಟಿರೋದು ಆರ್ಟಿಕಲ್ 17. ಓಕೆ, ಆರ್ಟಿಕಲ್ 12 to 35 ಏನಿದೆ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 12 to 35. ಆರ್ಟಿಕಲ್ 29 ಕಲ್ಚರಲ್ ರೈಟ್ಸ್ ಆಫ್ ಮೈನಾರಿಟೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಆರ್ಟಿಕಲ್ 21A ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ 6 to 14 years. 6 to 14 years. ಆರ್ಟಿಕಲ್ 21A 6 to 14 years ಗೆ ಕಂಪಲ್ಸರಿ ಫ್ರೀ ಎಜುಕೇಶನ್ ಅನ್ನೋದನ್ನ ಹೇಳುತ್ತೆ. ಸೊ ಟೋಟಲ್ 371J ಏನ್ ಹೇಳುತ್ತೆ? ಸ್ಪೆಷಲ್ ಸ್ಟೇಟಸ್ ಫಾರ್ ಕಲ್ಯಾಣ ಕರ್ನಾಟಕ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಆರ್ಟಿಕಲ್ 51 ಏನ್ ಹೇಳುತ್ತೆ? ನಿಮಗೆ ಫಾರಿನ್ ಪಾಲಿಸಿ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಆರ್ಟಿಕಲ್ 39 ಏನ್ ಹೇಳುತ್ತೆ? ಸೋಷಿಯಲ್ ಜಸ್ಟಿಸ್ ಅಂಡ್ ವೆಲ್ಫೇರ್ ಆಫ್ ದ ಪೀಪಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಆರ್ಟಿಕಲ್ 45 ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಆರ್ಟಿಕಲ್ 24 ಪ್ರಾಹಿಬಿಷನ್ ಆಫ್ ಚೈಲ್ಡ್ ಲೇಬರ್. ಆರ್ಟಿಕಲ್ 30 ಟು ಎಸ್ಟಾಬ್ಲಿಷ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಫಾರ್ ಮೈನಾರಿಟೀಸ್. ಆರ್ಟಿಕಲ್ 19 ರೈಟ್ ಟು ಎಕ್ಸ್ಪ್ರೆಸ್, ಅಂದ್ರೆ ನಮಗೇನ್ ಅನ್ಸುತ್ತೋ ಅದನ್ನ ನಾವು ಹೇಳೋ ಹಕ್ಕಿದೆ, ಎಕ್ಸ್ಪ್ರೆಸ್ ಮಾಡೋ ಹಕ್ಕಿದೆ ಅನ್ನೋದನ್ನ ತೋರಿಸ್ಕೊಡುತ್ತೆ. 46 ಆರ್ಟಿಕಲ್ 46 ಟು ಸಪೋರ್ಟ್ ಎಜುಕೇಶನ್ ಇಂಟ್ರೆಸ್ಟ್ ಇನ್ SC/ST. ಓಕೆ, ಆರ್ಟಿಕಲ್ 17 ಏನ್ ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ, ಅಂದ್ರೆ ಆ ಪದ್ಧತಿನ ಕ್ಲೋಸ್ ಮಾಡುವಂತದ್ದು. ಸೊ 12 to 35 ರೈಟ್ ಟು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಆರ್ಟಿಕಲ್ 29 ಕಲ್ಚರಲ್ ರೈಟ್ಸ್ ಆಫ್ ಮೈನಾರಿಟೀಸ್. 21A ಆರ್ಟಿಕಲ್ ಏನ್ ಹೇಳುತ್ತೆ? ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು 6 to 14 years ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ಡನ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ನಿಮಗೆ ಬಂದಿರೋದು ಕ್ಲಾಸ್, ನಿಮಗೆ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್. ಆ ಅಮೆಂಡ್ಮೆಂಟ್ಸ್ ಏನ್ ಹೇಳುತ್ತೆ ಚೆಕ್ ಮಾಡೋಣ. 86th ಅಮೆಂಡ್ಮೆಂಟ್ ಏನಾಗುತ್ತೆ? ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟು 6 to 14 years. ಸೊ 21A ಆರ್ಟಿಕಲ್ ಕೂಡ ಅದನ್ನೇ ಹೇಳುತ್ತೆ, ಬಟ್ ಅಮೆಂಡ್ಮೆಂಟ್ 86th ಅಮೆಂಡ್ಮೆಂಟ್ ಅದನ್ನ ಹೇಳುತ್ತೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ 6 ರಿಂದ 14 ವರ್ಷದ ಮಕ್ಕಳಿಗೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ. 73rd ಅಮೆಂಡ್ಮೆಂಟ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ 1993. ಸೊ 42nd ಅಮೆಂಡ್ಮೆಂಟ್ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ಡ್ಸ್ ಆಡೆಡ್. ಓಕೆ, ಸೋಷಿಯಲಿಸ್ಟ್ ಮತ್ತೆ ಸೆಕ್ಯುಲರ್ ಅನ್ನೋ ವರ್ಡ್ ಆಡ್ ಆಗಿರೋದು 42nd ಅಮೆಂಡ್ಮೆಂಟ್. ಸೊ ಈ 3 ಅಮೆಂಡ್ಮೆಂಟ್ ನಿಮಗೆ ಇಡೀ ಸೋಷಿಯಲ್ ಅಲ್ಲಿ ಇರುವಂತದ್ದು. ಓಕೆ, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್. ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ಇದೆ. ನ್ಯಾಷನಲ್ ಪಾರ್ಕ್ಸ್ ಕಾಜಿರಂಗ ಎಲ್ಲಿದೆ? ಅಸ್ಸಾಂ ಅಲ್ಲಿದೆ. ಸುಂದರ್ಬನ್ ಎಲ್ಲಿದೆ? ವೆಸ್ಟ್ ಬೆಂಗಾಲ್ ಅಲ್ಲಿದೆ. ಜಿಮ್ ಕಾರ್ಬೆಟ್ ಉತ್ತರಾಂಚಲ್. ಗಿರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಅಲ್ಲಿದೆ. ಖನ್ನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ್. ಮಾನಸ್ ನ್ಯಾಷನಲ್ ಪಾರ್ಕ್ ಅಸ್ಸಾಂ. ದೆನ್ ದುಧ್ವಾ ನ್ಯಾಷನಲ್ ಪಾರ್ಕ್ UP ಅಲ್ಲಿದೆ. ದೆನ್ ತದೋಬಾ ನ್ಯಾಷನಲ್ ಪಾರ್ಕ್ ಮಹಾರಾಷ್ಟ್ರದಲ್ಲಿದೆ. ಸೊ ಇದು ಇಂಪಾರ್ಟೆಂಟ್. ದೆನ್
ಸರಿಕ್ಷಾ ನ್ಯಾಷನಲ್ ಪಾರ್ಕ್ ರಾಜಸ್ಥಾನಲ್ಲಿದೆ. ಓಕೆ, ಡನ್. ಸೊ ಡೆಫಿನೇಷನ್, ಇಂಪಾರ್ಟೆಂಟ್ ಡೆಫಿನೇಷನ್ ಈಗ ನೋಡೋಣ. ಇಂಪಾರ್ಟೆಂಟ್ ಡೆಫಿನೇಷನ್ ಏನಿದೆ? ಓಕೆ, ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಏನಿದೆ? ಸೊ ಡ್ಯುಯಲ್ ಗೌರ್ಮೆಂಟ್, ಓಕೆ, ಡ್ಯುಯಲ್ ಗೌರ್ನಮೆಂಟ್ ಅಂತ ಅಂದ್ರೆ ಏನು? ದ ಬ್ರಿಟಿಷ್ ಹ್ಯಾಡ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್, ವೆರಾಸ್ ದ ನವಾಬ್ ಹ್ಯಾಡ್ ಪವರ್ ಓವರ್ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಲೈಕ್ ಜಸ್ಟಿಸ್ ಅಂಡ್ ಅದರ್ಸ್. ಇದನ್ನ ನಾವು ಡ್ಯುಯಲ್ ಗೌರ್ನಮೆಂಟ್ ಅಂತ ಅಂತೀವಿ. ಸೊ ಡೆಫಿನೇಷನ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಮಿಲಿಟರಿ ಅಗ್ರಿಮೆಂಟ್ಸ್ ಬಿಟ್ವೀನ್ ಬ್ರಿಟಿಷ್ ಅಂಡ್ ಲೋಕಲ್ ಕಿಂಗ್. ಸಬ್ಸಿಡರಿ ಅಲಯನ್ಸ್ ಅಂತ ಏನು? ದ ಅಗ್ರಿಮೆಂಟ್ ಬಿಟ್ವೀನ್, ಮಿಲಿಟರಿ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ರಿಟಿಷ್ ಅಂಡ್ ಲೋಕಲ್ ಕಿಂಗ್. ಅಂದ್ರೆ ಈಗ ಲೋಕಲ್ ಕಿಂಗ್ ಯಾರಿರ್ತಾರೆ ಅವರು ಬೇರೆ ರಾಜ್ಯದ ಮೇಲೆ ದಾಳಿ ಮಾಡಬೇಕು, ಆ ರಾಜ್ಯನ ಜೊತೆಗೆ ವಾರ್ ಮಾಡಬೇಕು, ಯುದ್ಧ ಮಾಡಬೇಕು ಅಂದಾಗ ಆ ರಾಜ್ಯದ ಹತ್ರ ಒಂದು ಸರ್ಟೇನ್ ಮಿಲಿಟರಿ ಸಪೋರ್ಟ್ ಇರೋದಿಲ್ಲ. ಅವಾಗ ಬ್ರಿಟಿಷ್ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಯ್ತು, ಒಪ್ಪಂದ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಸಬ್ಸಿಡರಿ ಅಲಯನ್ಸ್ ಅಂತ ಒಂದು ಹೆಸರು. ಸೊ ಆವಾಗ ಮಿಲಿಟರಿನ ಸಪೋರ್ಟ್ನ ಅವ್ರು ಕಳಿಸ್ಕೊಡ್ತಾರೆ ಬ್ರಿಟಿಷ್ ಅವರು. ಸೊ ಆ ಮಿಲಿಟರಿ ಸಪೋರ್ಟ್ಗೆ ತಗಲೋ ಖರ್ಚು ವೆಚ್ಚಗಳನ್ನ ಆ ಲೋಕಲ್ ಕಿಂಗ್ ಅಥವಾ ರಾಜ ಯಾರಿರ್ತಾರೆ ಅವರೇ ನೋಡ್ಕೊಬೇಕು. ಸೊ ಆ ಬ್ರಿಟಿಷ್ ಅಧಿಕಾರಿ ಒಬ್ಬನ್ನ ಅವರು ಅಪಾಯಿಂಟ್ ಮಾಡ್ಕೊಬೇಕು. ಸೊ ಬ್ರಿಟಿಷ್ ಅವರು ಪರ್ಮಿಷನ್ ಇಲ್ದಲೆ ಯಾವುದೇ ಯುರೋಪಿಯನ್ಸ್ ನ ಅವರು ಅಪಾಯಿಂಟ್ ಮಾಡ್ಕೊಳಂಗಿಲ್ಲ. ಓಕೆ, ಅದು ಸಬ್ಸಿಡರಿ ಅಲಯನ್ಸ್. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನು? ದ ಪಾಲಿಸಿ ಟು ಹ್ಯಾವ್ ಕಂಟ್ರೋಲ್ ಓವರ್ ಸಿ. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ದ ಪಾಲಿಸಿ ಹ್ಯಾವ್ ದ ಕಂಟ್ರೋಲ್ ಓವರ್ ಸಿ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಸಿಚುಯೇಷನ್ ಆಫ್ ಎ ಪರ್ಸನ್ ಅನೇಬಲ್ ಟು ವರ್ಕ್ ಇನ್ ಸ್ಪೈಟ್ ಆಫ್ ಕ್ವಾಲಿಫಿಕೇಶನ್ ಅಂಡ್ ಎಬಿಲಿಟಿ. ಕೆಲಸ ಇಲ್ಲದೆ ಇರೋದನ್ನ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ಅಥವಾ ಅವರ ಕ್ವಾಲಿಫಿಕೇಶನ್ ಮತ್ತೆ ಅವರ ಎಬಿಲಿಟಿಗೆ ತಕ್ಕಂತೆ ಕೆಲಸ ಮಾಡಕ್ ಆಗದೆ ಇರೋದನ್ನ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅಂತ ಅನ್ಬೋದು. ಕರಪ್ಷನ್, ಆಫರಿಂಗ್ ಬ್ರೈಬ್ ಅಂಡ್ ಫಾಲೋಯಿಂಗ್ ಎನಿ ಅದರ್ ಇಲ್ಲಿಗಲ್ ಮೀನ್ಸ್ ಟು ಅಚೀವ್ ಸಮ್ ಇಲ್ಲಿಗಲ್ ಬೆನಿಫಿಟ್ಸ್. ಸೊ ಕರಪ್ಷನ್ ಅಂತ ಅಂದ್ರೆ ಲಂಚ ಕೊಡುವಂಥದ್ದು ಅಥವಾ ಕೆಲವೊಂದು ಕೆಲಸ ಮಾಡೋದಕ್ಕೆ ಲಂಚ ಇಸ್ಕೊಳ್ಳೋ ಅಂಥದ್ದು. ಎರಡೂ ಕರಪ್ಷನ್. ಲಂಚ ಕೊಡೋದು ತಪ್ಪೆ, ಲಂಚ ಇಸ್ಕೊಳ್ಳೋದು ತಪ್ಪೆ. ಕರೆಕ್ಟಾ? ನೆಕ್ಸ್ಟ್, ಕಮ್ಯುನಾಲಿಸಮ್ ಅಂತ ಅಂದ್ರೆ ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜನ್ ಅಂಡ್ ಕ್ಯಾಸ್ಟ್. ಕಮ್ಯುನಾಲಿಸಮ್ ಇದು ಒಂದು ದೊಡ್ಡ ಕೆಟ್ಟ ಪದ್ಧತಿ. ಕಮ್ಯುನಾಲಿಸಮ್ ಅಂದ್ರೆ ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜನ್ ಅಂಡ್ ಕ್ಯಾಸ್ಟ್. ಹಿಂದೂ, ಮುಸ್ಲಿಂ, ಗೌಡ, ಒಕ್ಕಲಿಗ, ಬ್ರಾಹ್ಮಣ, ಆತರ ಅದನ್ನ ಸೆಗ್ರಿಗೇಷನ್ ಮಾಡೋದು, ಅದು ಕೂಡ ಕಮ್ಯುನಾಲಿಸಮ್ ಅಂತ ಅಂತಾರೆ. ಟೆರರಿಸಮ್ ಅಂತ ಅಂದ್ರೆ, ಟೆರರಿಸಮ್ ಇಸ್ ನಥಿಂಗ್ ಬಟ್ ಫುಲ್ಫಿಲ್ಲಿಂಗ್ ನ್ಯಾರೋ ಎಂಡ್ ಬೈ ಕ್ರಿಯೇಟಿಂಗ್ ಪ್ಯಾನಿಕ್ ಅಂಡ್ ವೈಲೆನ್ಸ್. ಓಕೆ, ಆ ಟೆರರಿಸಮ್ ಅಂತ ಅಂದ್ರೆ ಅವ್ರಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದು. ಅದು ಯಾವ ರೀತಿಯಲ್ಲಿ ಬೇಕಾಗಿರೋದನ್ನ ಪಡ್ಕೊಳ್ಳೋದು? ವೈಲೆನ್ಸ್, ದೊಂಬಿ, ಗಲಾಟೆ, ಜಗಳ, ಯುದ್ಧ, ಅದನ್ನ ಟೆರರಿಸಮ್ ಅಂತ ಅಂತಾರೆ. ಸೊ ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಅಂದ್ರೆ ಏನು? ಎ ಗ್ರೂಪ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ಅಂಡರ್ಟೇಕನ್ ಬೈ ಎ ಕಂಪನಿ ಟು ಅಚೀವ್ ಪ್ರಿಮಿಡಿಯೇಟೆಡ್ ಟಾರ್ಗೆಟ್ ಇಸ್ ಕಾಲ್ಡ್ ಎಸ್ ಕಾರ್ಪೊರೇಟ್ ಸ್ಟ್ರಾಟಜಿ. ಎ ಗ್ರೂಪ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್. ಕಾರ್ಪೊರೇಟ್ ಸ್ಟ್ರಾಟಜಿ ಅಂದ್ರೆ ಈಗ ಒಂದು, ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪನಿಯಲ್ಲಿ ಒಂದು ಲ್ಯಾಪ್ಟಾಪ್ನ ಉತ್ಪಾದನೆ ಮಾಡ್ತಾರೆ. ಓಕೆನಾ? ಸೊ ಆ ಲ್ಯಾಪ್ಟಾಪ್ನ ಹೆಂಗ್ ಮಾರಬೇಕು, ಎಷ್ಟು ಪ್ರೈಸಿಗೆ ಮಾರಬೇಕು, ಎಷ್ಟು ಪ್ರೈಸಿಗೆ ಮಾರಿದ್ರೆ ನಮಗೆ ಲಾಭ ಸಿಗುತ್ತೆ ಅನ್ನೋದನ್ನ ಒಂದು ಮೀಟಿಂಗ್ ಮಾಡ್ಕೊಂತಾರೆ. ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾರ್ಮ್ ಮಾಡ್ಕೋತಾರೆ. ಸೊ ಆ ಟಾರ್ಗೆಟ್ ರೀಚ್ ಆಗೋದಕ್ಕೆ, ಆ ಲಾಭ ತಗೊಳ್ಳೋದಕ್ಕೆ ಆ ತರ ಒಂದು ಸ್ಟ್ರಾಟಜಿ ಮಾಡ್ಕೋತಾರಲ್ಲ, ಅದನ್ನ ಕಾರ್ಪೊರೇಟ್ ಸ್ಟ್ರಾಟಜಿ ಅಂತ ಅನ್ಬೋದು. ದೆನ್ ಅಪಾರ್ಥೈಡ್ ಪಾಲಿಸಿ, ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಸ್ಕಿನ್ ಕಲರ್. ಅಪಾರ್ಥೈಡ್ ಪಾಲಿಸಿ ಅಂತ ಅಂದ್ರೆ ಸ್ಕಿನ್ ಕಲರ್. ಈಗ ಕಪ್ಪುಗಿದ್ರೆ ಅವರು ಆಫ್ರಿಕನ್ಸ್, ಬೆಳ್ಳಗಿದ್ರೆ ಅಮೆರಿಕನ್ಸ್, ಈ ತರ ಎಲ್ಲ ಅಂತಾರಲ್ಲ, ಅದಕ್ಕೆ ಅಪಾರ್ಥೈಡ್ ಪಾಲಿಸಿ ಅಂತ ಅಂತಾರೆ. ಬೇಸ್ಡ್ ಆನ್ ಸ್ಕಿನ್ ಕಲರ್ಸ್ ಅದನ್ನ ಡಿವೈಡ್ ಮಾಡ್ತಾರಲ್ಲ, ಸೊ ಅದಕ್ಕೆ. ಡಿಸಾರ್ಮಾಮೆಂಟ್ ಅಂತ ಅಂದ್ರೆ ಎಲಿಮಿನೇಷನ್ ಆಫ್ ಡೇಂಜರಸ್ ವೆಪನ್ಸ್ ಸ್ಟೆಪ್ ಬೈ ಸ್ಟೆಪ್. ಓಕೆ. ಇಂಪೆರಿಯಾಲಿಸಮ್, ಕಂಟ್ರೋಲಿಂಗ್ ಅನದರ್ ಕಂಟ್ರಿ ಫಾರ್ ಪರ್ಸನಲ್ ಗೇನ್. ಓಕೆ, ಕಂಟ್ರೋಲಿಂಗ್ ಅನದರ್ ಕಂಟ್ರಿ ಫಾರ್ ಪರ್ಸನಲ್ ಗೇನ್ ಅಂದ್ರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿನ ಕಂಟ್ರೋಲ್ ಮಾಡೋದು. ಅಂದ್ರೆ ಒಂದು ಕಂಟ್ರಿ, ಈಗ ನಾನು ಒಂದು ಕಂಟ್ರಿ ಇನ್ನೊಂದು ಕಂಟ್ರಿನ ನನ್ನ
ಒಂದು ಅವಶ್ಯಕತೆಗೆ ತಕ್ಕಾಗಿ ನನ್ನ ಲಾಭಕ್ಕಾಗಿ ನಾನು ಕಂಟ್ರೋಲ್ ಮಾಡೋದನ್ನ ಇಂಪೀರಿಯಲಿಸಮ್ ಅಂತ ಅಂತೀವಿ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಏನು? ಮೆಥಡ್ ಆಫ್ ಡಿವೈಡಿಂಗ್ ಪೀಪಲ್ ಇಂಟು ಡಿಫರೆಂಟ್ strategizing different roles and status in the society. Method of dividing people into different strategies, assigning different roles and status in society. ಅದನ್ನ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಅಂತೀವಿ. ಲೇಬರ್ ಅಂದ್ರೆ ಏನು? ಅರ್ನಿಂಗ್ ಇನ್ ಕ್ಯಾಶ್ ಆರ್ ಕೈಂಡ್ ಬೈ ಪ್ರೊವೈಡಿಂಗ್ ಒನ್ಸ್ ಮ್ಯಾನ್ಯುಯಲ್ ಅಂಡ್ ಇಂಟೆಲೆಕ್ಚುಯಲ್ ಇಸ್ ಕಾಲ್ಡ್ ಎಸ್ ಲೇಬರ್. ಓಕೆ. ಡೂನ್ಸ್ ಅಂತ ಅಂದ್ರೆ ಫ್ಲಾಟ್ ಬಾಟಮ್ ವ್ಯಾಲೀಸ್, ಅದನ್ನ ಡೂನ್ಸ್ ಅಂತ ಅಂತೀವಿ. ಸಾಯಿಲ್ ಅಂದ್ರೆ ದ ಥಿನ್ ಸರ್ಫೇಸ್ ಲೇಯರ್ ಆಫ್ ದ ಅರ್ತ್ ಕಂಪ್ರೈಸಿಂಗ್ ಮಿನರಲ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇಸ್ ಕಾಲ್ಡ್ ಎಸ್ ಸಾಯಿಲ್. ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ ಸೋಷಿಯಲ್ ಪೂರ್ತಿ ನೀವು ಈ ತರ ಕ್ವಶನ್ಸ್ ಗಳನ್ನ ನೋಡ್ತಾ ಇರ್ತೀರಾ, ಈ ತರ ವರ್ಡ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಮೀನಿಂಗ್ ಗೊತ್ತಿದ್ರೆ ನೀವು ಕ್ಲೀನ್ ಆಗಿ ನೆನಪಲ್ಲಿ ಇಟ್ಕೋಬಹುದು. ಸೊ ಬಯಟ್ ಮಾಡೋ ಅವಶ್ಯಕತೆ ಇರಲ್ಲ. ಸಾಯಿಲ್ ಎರೋಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್ಸ್. ಸಾಯಿಲ್ ಎರೋಷನ್ ಅಂತ ಅಂದ್ರೆ ಮಣ್ಣು ಸವಿಯೋದನ್ನ ಸಾಯಿಲ್ ಎರೋಷನ್ ಅಂತ ಅನ್ನೋದು. ಸೊ ರಿಮೂವಲ್ ಆಫ್ ಟಾಪ್ ಲೇಯರ್ ಆಫ್ ಸಾಯಿಲ್ ಬೈ ನ್ಯಾಚುರಲ್ ಏಜೆಂಟ್ಸ್, ಸೊ ಅದನ್ನ ಸಾಯಿಲ್ ಎರೋಷನ್ ಅಂತ ಅಂತೀವಿ. ಫಾರೆಸ್ಟ್ ಅಂತ ಅಂದ್ರೆ ಏನು? ಎ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ಟ್ರೀಸ್ ದಟ್ ಅಂಡರ್ ಗ್ರೋತ್ ಇಸ್ ಕಾಲ್ಡ್ ಎಸ್ ಫಾರೆಸ್ಟ್. ಓಕೆ. ಸೊ ವೈಲ್ಡ್ ಲೈಫ್ ಸೆಂಚುರಿ ಅಂತ ಅಂದ್ರೆ ಪ್ರೊಟೆಕ್ಟೆಡ್ ಲ್ಯಾಂಡ್ ಫಾರ್ ಅನಿಮಲ್ಸ್. ಸೊ ಅನಿಮಲ್ಸ್ ಈಗ ಕಾಡು ಎಲ್ಲ ಕಡಿತಾ ಇದಾರೆ, ಎಲ್ಲ ಹಾಳು ಮಾಡ್ತಾ ಇದಾರೆ. ಸೊ ಕಾಡು ಪ್ರಾಣಿಗಳು ಎಲ್ಲಿ ಹೋಗ್ತಾರೆ? ಸೊ ಅವರಿಗೋಸ್ಕರ ಆ ಕಾಡು ವಾತಾವರಣ ಹಂಗೆ ರಿಸರ್ವ್ ಮಾಡಿ ಇಡೋದು ಪ್ರೊಟೆಕ್ಟೆಡ್ ಲ್ಯಾಂಡ್ ಫಾರ್ ಅನಿಮಲ್ಸ್, ಅದನ್ನ ವೈಲ್ಡ್ ಲೈಫ್ ಸೆಂಚುರಿ ಅಂತ ಅಂತಾರೆ. ಇರಿಗೇಷನ್ ಅಂತ ಅಂದ್ರೆ ಏನು? ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್ ಟು ಅಗ್ರಿಕಲ್ಚರ್. ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್ ಅಂತ ಅಂದ್ರೆ ಈಗ ಏನಂತಾರಲ್ಲ, ಈಗ ಮಳೆ ಅನ್ನೋದು ನ್ಯಾಚುರಲ್, ಮಳೆ ಬೀಳೋದು ಅದು ನ್ಯಾಚುರಲ್. ಬಟ್ ಮಳೆ ಬೀಳದೆ ಇದ್ದಾಗ ಬಾವಿಯಿಂದ ಬೋರ್ವೆಲ್ ಇಂದ ನಾವು ನೀರನ್ನ ಸಪ್ಲೈ ಮಾಡ್ತೀವಲ್ಲ ಅಗ್ರಿಕಲ್ಚರ್ಗೆ, ದ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್, ಅದನ್ನ ಇರಿಗೇಷನ್ ಅನ್ನೋದು. ಸೊ ಲ್ಯಾಂಡ್ ಯೂಸ್, ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಫಾರ್ ಸೆವರಲ್ ಪರ್ಪಸ್. ಓಕೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಅಂತ ಅಂದ್ರೆ ಟಿಲ್ಲಿಂಗ್ ಆಫ್ ದ ಲ್ಯಾಂಡ್ ಅಂಡ್ ರೈಸಿಂಗ್ ಕ್ರಾಪ್ಸ್. ಭೂವಿನ ಬೇಸಾಯ ಮಾಡೋದು, ಬೆಳೆ ಬೆಳೆಯೋದನ್ನ ಅಗ್ರಿಕಲ್ಚರ್ ಅಂತ ಅಂತೀವಿ. ಸೊ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಅಂದ್ರೆ ದ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್ ಇಸ್ ಕನ್ಸ್ಯೂಮ್ಡ್ ಬೈ ದ ಫಾರ್ಮರ್ಸ್ ಅಂಡ್ ಫ್ಯಾಮಿಲಿ. ಶಿಫ್ಟಿಂಗ್ ಕಲ್ಟಿವೇಶನ್, ಪ್ಯಾಚ್ ಆಫ್ ಫಾರೆಸ್ಟ್ ಇಸ್ ಕ್ಲಿಯರ್ಡ್ ಅಂಡ್ ಬರ್ಂಟ್ ಅಂಡ್ ಕಲ್ಟಿವೇಟೆಡ್ ಟಿಲ್ ಫರ್ಟಿಲಿಟಿ ಆಫ್ ಸಾಯಿಲ್ ಇಸ್ ರೆಡ್ಯೂಸ್ಡ್. ಅದನ್ನ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಅಂತೀವಿ. ಓಕೆ. ನೆಕ್ಸ್ಟ್ ಸೆಡೆಂಟರಿ ಅಂತ ಅಂದ್ರೆ ಏನು? ಕಲ್ಟಿವೇಶನ್ ಆಫ್ ಲ್ಯಾಂಡ್ ಅಟ್ ಅ ಫಿಕ್ಸೆಡ್ ಲೊಕೇಶನ್. ಸೆಡೆಂಟರಿ ಅಂತ ಅಂದ್ರೆ ಒಂದು ಫಿಕ್ಸೆಡ್ ಲೊಕೇಶನ್ ಅಲ್ಲಿ ನಾವು ಬೇಸಾಯ ಮಾಡುವಂತದ್ದು. ಸೊ ಅಂದ್ರೆ ಈಗ 1 ಎಕರೆ ಅಂದ್ರೆ 1 ಎಕರೆಲ್ಲೇ ಫಿಕ್ಸೆಡ್ ಲೊಕೇಶನ್. ನಾವು ಎಲ್ಲಾ ಜಾಗದಲ್ಲೂ ಎಲ್ಲಾ ಭೂಮಿಲೂ ನಾವು ಕಲ್ಟಿವೇಶನ್ ಮಾಡಕ್ ಆಗೋದಿಲ್ಲ. ಸೊ ಅದನ್ನ ಸೆಡೆಂಟರಿ ಅಂತೀವಿ. ಇಂಟೆನ್ಸಿವ್ ಫಾರ್ಮಿಂಗ್, ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಂಡ್ ಲೇಬರ್ ಆರ್ ಅಪ್ಲೈಡ್ ಫಾರ್ ಯೂನಿಟ್ ಲ್ಯಾಂಡ್. ಇಂಟೆನ್ಸಿವ್ ಫಾರ್ಮಿಂಗ್ ಅಂದ್ರೆ ಕಮ್ಮಿ ಜಾಗದಲ್ಲೇ ನಾವು ಜಾಸ್ತಿ ಬೆಳೆ ಬೆಳಿಬೇಕು ಅಂತ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಇನ್ವೆಸ್ಟ್ ಮಾಡೋದು, ಜಾಸ್ತಿ ಲೇಬರ್ಸ್ ನ ಕರ್ಕೊಂಡೋಗಿ ಕೆಲಸ ಮಾಡಿಸೋದನ್ನ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಅಂತೀವಿ. ಕಮರ್ಷಿಯಲ್ ಫಾರ್ಮ್ ಅಂತ ಅಂದ್ರೆ ಕ್ರಾಪ್ಸ್ ಆರ್ ಗ್ರೋನ್ ಫಾರ್ ದ ಮಾರ್ಕೆಟ್ ಅಂಡ್ ಯೂಸ್ ಸ್ಮಾಲ್ ಅಮೌಂಟ್ ಆಫ್ ಲೇಬರ್ ಅಂಡ್ ಮಿಷನ್. ಅಂದ್ರೆ ಕಮರ್ಷಿಯಲ್ ಅಂತ ಅಂದ್ರೆ ನಮಗೆ ರೆವಿನ್ಯೂ ತಂದು ಕೊಡುವಂಥದ್ದು. ಕಮರ್ಷಿಯಲ್ ಫಾರ್ಮಿಂಗ್ ಅಂದ್ರೆ ರೆವಿನ್ಯೂ ತಂದು ಕೊಡುವಂಥದ್ದು. ಸೊ ಅದನ್ನ ಬೆಳೆಯೋದು ಕಮ್ಮಿ ಅಮೌಂಟ್ ಲೇಬರ್ಸ್, ಕಮ್ಮಿ ಕೂಲಿ ಜನನ ತಗೊಂಡು, ಕಮ್ಮಿ ಲೇಬರ್ಸ್ ನ ತಗೊಂಡು ನಾವು ಬೆಳೆಯುವಂಥದ್ದನ್ನ ಕಮರ್ಷಿಯಲ್ ಫಾರ್ಮಿಂಗ್ ಅಂತ ಅಂತೀವಿ. ಪ್ಲಾಂಟೇಶನ್ ಫಾರ್ಮಿಂಗ್, ಕಲ್ಟಿವೇಶನ್ ಆಫ್ ಸಿಂಗಲ್ ಕ್ರಾಪ್ ಇನ್ ಲಾರ್ಜ್ ಎಸ್ಟೇಟ್ಸ್ ರಿಕ್ವೈರ್ ಮೋರ್ ಲೇಬರ್ ಅಂಡ್ ಕ್ಯಾಪಿಟಲ್. ಪ್ಲಾಂಟೇಶನ್ ಫಾರ್ಮಿಂಗ್, ದೊಡ್ಡ ಕಾಫಿ ಎಸ್ಟೇಟ್ ಎಲ್ಲ ಇರುತ್ತಲ್ಲ, ಸೊ ಅದನ್ನ ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಅನ್ಬೋದು. ಅಂದ್ರೆ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಇನ್ ಲಾರ್ಜ್ ಏರಿಯಾಸ್, ಲಾರ್ಜ್ ಎಸ್ಟೇಟ್ಸ್. ಓಕೆ. ಆ ಎಸ್ಟೇಟ್ಗಳಲ್ಲಿ ನಾವು ಬೆಳೆ ಬೆಳೆಯೋದನ್ನ ರಿಕ್ವೈರ್ಸ್. ಅದಕ್ಕೂ ಜಾಸ್ತಿ ಎಸ್ಟೇಟ್ ಎಕರೆಗಟ್ಟಲೆ ಇದ್ದಾಗ ಅದಕ್ಕೆ ನಮಗೆ ಜಾಸ್ತಿ ಲೇಬರ್ಸ್ ಬೇಕಾಗುತ್ತೆ. ಓಕೆ. ಅದನ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದನ್ನ ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಅಂತೀವಿ. ಸೊ ಹ್ಯೂಮಿಡ್ ಫಾರ್ಮಿಂಗ್ ಅಂದ್ರೆ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಇನ್ ಏರಿಯಾಸ್ ಆಫ್ ಸಫಿಶಿಯಂಟ್ ರೈನ್ಫಾಲ್. ಸೊ ನಾವು ಯಾವ ಏರಿಯಾದಲ್ಲಿ ಸಫಿಶಿಯಂಟ್ ಮಳೆ ಬರುತ್ತೋ, ಅವಶ್ಯಕವಾದಷ್ಟು ಮಳೆ ಬರುತ್ತೋ ಅಲ್ಲಿ ನಾವು ಬೆಳೆ ಬೆಳೆಯೋದನ್ನ ಹ್ಯೂಮಿಡ್ ಫಾರ್ಮಿಂಗ್ ಅಂತ ಅಂತೀವಿ. ಕ್ರಾಪಿಂಗ್ ಪ್ಯಾಟ್ರನ್,
ಪ್ರೊಪೋರ್ಷನ್ ಆಫ್ ಎನ್ ಏರಿಯಾ ಅಂಡರ್ ಡಿಫರೆಂಟ್ ಕ್ರಾಪ್ಸ್ ಅಟ್ ಎ ಗಿವನ್ ಟೈಮ್ ಇಸ್ ಎ ಕ್ರಾಪಿಂಗ್ ಪ್ಯಾಟರ್ನ್. ಡೆವಲಪ್ಮೆಂಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಅಂತ ಅಂದ್ರೆ ದ ಪ್ರೋಸೆಸ್ ಆಫ್ ಎನ್ಹಾನ್ಸಿಂಗ್ ಸೊಸೈಟೀಸ್ ಕೆಪಾಸಿಟಿ ಟು ಸ್ಯಾಟಿಸ್ಫೈ ಇಟ್ಸ್ ನೀಡ್ ಆನ್ ಎ ಲಾರ್ಜರ್ ಸ್ಕೇಲ್ ಈಸ್ ರೆಫರ್ಡ್ ಟು ಆಸ್ ಡೆವಲಪ್ಮೆಂಟ್. ಸೊ ನ್ಯಾಷನಲ್ ಇನ್ಕಮ್, the total value of all goods and services, the total value of all goods and services produced in a country during 1 year is called as national income. So per capita income, national income anta andre ಒಂದು ದೇಶದಲ್ಲಿ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅದರಿಂದ ಬರೋ ಇನ್ಕಮ್ ನ 1 ಇಯರ್ ಅಲ್ಲಿ ಅದನ್ನ ನ್ಯಾಷನಲ್ ಇನ್ಕಮ್ ಅಂತೀವಿ. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಮೀನ್ಸ್ ಇಟ್ ಈಸ್ ಆವರೇಜ್ ಇನ್ಕಮ್ ಆಫ್ ಈಚ್ ಇಂಡಿವಿಜುವಲ್ ಆಫ್ ದ ಕಂಟ್ರಿ. ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯ ಆವರೇಜ್ ಇನ್ಕಮ್ ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಅಂತೀವಿ ನಾವು. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಎ ಪರ್ಸನ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಆವರೇಜ್ ಲೈಫ್, ಅತಿ ಹೆಚ್ಚು ಎಷ್ಟು ವರ್ಷ ಬದುಕಬಹುದು ಅದನ್ನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಅಂತೀವಿ. ರೇಷಿಯೋ, ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್. ಓಕೆ, ಫೀಮೇಲ್ ಫೆಟಿಸೈಡ್, ಕಿಲ್ಲಿಂಗ್ ಆಫ್ ಫೀಮೇಲ್ ಫೆಟಸ್ ಇನ್ ಮದರ್ ಊಂಬ್. ಹೆಣ್ಣು ಮಗುನ ತಾಯಿಯ ಗರ್ಭದಲ್ಲೇ ಕೊಲ್ಲುವಂಥದ್ದನ್ನ ಫೀಮೇಲ್ ಫೆಟಿಸೈಡ್ ಅಂತ ಅಂತೀವಿ. ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಆರ್ ಸೈಂಟಿಫಿಕ್ ಮೂಮೆಂಟ್ಸ್ ಏಮ್ಡ್ ಅಟ್ ಪ್ರಿಸರ್ವಿಂಗ್ ಬಯಾಲಜಿಕಲ್ ಸಿಸ್ಟಮ್. ಟ್ರಾನ್ಸ್ಪೋರ್ಟ್ ಅಂದ್ರೆ ಸೆಂಡಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಅದು ನಾರ್ಮಲ್ ಆಗಿ ಗೊತ್ತಿದೆ. ಕಮ್ಯುನಿಕೇಶನ್, ಸೆಂಡಿಂಗ್ ಎ ಮೆಸೇಜ್ ಅಂಡ್ ಇನ್ಫಾರ್ಮೇಶನ್ ನ ಕಮ್ಯುನಿಕೇಶನ್ ಅಂತೀವಿ. ಸೈಕ್ಲೋನ್, wind blows spirally inwards towards the center of the low pressure. It is associated with atmosphere. Okay. Flood, it refers to the land by river water. It refers to the inundation of land by river water. Landslide andre the sliding of the land mass along steep slopes of hills or mountains is called landslide. So ಭೂಕುಸಿತ, ಲ್ಯಾಂಡ್ ಸ್ಲೈಡ್ ಅಂದ್ರೆ ಭೂಕುಸಿತ ಅಂತ ಅನ್ಬೋದು. ಸೊ ಕಾಸ್ಟಲ್ ಎರೋಷನ್ is the process of wearing away and removal of materials along the coastline by wave action. Okay, ಮ್ಯಾಂಗೋ ಶವರ್ ಅಂದ್ರೆ ಸಮ್ಮರ್ ರೈನ್ಫಾಲ್ ಇನ್ ಕೇರಳ, ಕಾಫಿ ಬ್ಲಾಸಮ್ ಅಂದ್ರೆ ಸಮ್ಮರ್ ರೈನ್ಫಾಲ್ ಇನ್ ಕರ್ನಾಟಕ. ದೆನ್ ಮನಿ ಅಂತ ಅಂದ್ರೆ ರಾಬರ್ಟ್ಸನ್, ಮನಿ ಇಸ್ ಎನಿಥಿಂಗ್ ವಿಚ್ ವೈಡ್ಲಿ ಅಕ್ಸೆಪ್ಟೆಡ್ ಇನ್ ಪೇಮೆಂಟ್ ಫಾರ್ ಗೂಡ್ಸ್. ಬಾರ್ಟರ್ ಸಿಸ್ಟಮ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ವಿತೌಟ್ ಎನಿ ಪೇಮೆಂಟ್. ಬಾರ್ಟರ್ ಸಿಸ್ಟಮ್ ಅಂತ ಅಂದ್ರೆ ಈಗ ನಾವು ಬೆಳೆದಿರುವಂತ ಒಂದು ವಸ್ತುನ ನಾವು ಮಾರೋದು ದುಡ್ಡು ಸಿಗುತ್ತೆ ನಮಗೆ. ಬಟ್ ಇದು ಹೆಂಗೆ ಅಂತ ಬಾರ್ಟರ್ ಸಿಸ್ಟಮ್ ಅಂದ್ರೆ ನಮಗೆ ದುಡ್ಡು ಬೇಡ, ನಿಮ್ಮ ಹತ್ರ ಇರೋ ವಸ್ತುನ ಕೊಡಿ, ನಮ್ಮ ಹತ್ರ ಇರೋ ನಾವು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ವಿತೌಟ್ ಎನಿ ಪೇಮೆಂಟ್ ಅಂತ. ಯೂಸರ್ ಅಂದ್ರೆ ಪರ್ಸನ್ ಹೂ ಪರ್ಚೇಸ್ ದ ಗೂಡ್ಸ್. ಪ್ರೊವೈಡರ್ ಅಂತ ಅಂದ್ರೆ ಪರ್ಸನ್ ಹೂ ಸಪ್ಲೈಸ್ ದ ಗೂಡ್ಸ್. ಓಕೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಇಟ್ ರೆಫರ್ಸ್ ಟು ದ ಪ್ರೊಡಕ್ಷನ್ ಟು ಕನ್ಸ್ಯೂಮರ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಬೈ ದ producers and traders. Rural development, integrated process of social, economic and political development of poorer section of village. ಇದನ್ನ ರೂರಲ್ ಡೆವಲಪ್ಮೆಂಟ್ ಅಂತೀವಿ. ಡಿಸೆಂಟ್ರಲೈಸೇಷನ್, ಬ್ಯಾಂಕ್, ದ ಕಂಪನಿ which transact the business with finance is called as bank. Done. Then entrepreneur, the innovator of new ideas is business in a business process. ಅದನ್ನ ಎಂಟರ್ಪ್ರಿನರ್, ಬಿಸ್ನೆಸ್ ಪರ್ಸನ್ ಅಂತಾನು ಅನ್ಬೋದು. ಎಂಟರ್ಪ್ರಿನರ್ಶಿಪ್, ಇಟ್ ಇಸ್ ಅ ಪ್ರೊಸೆಸ್ ಆಫ್ ಅನ್ ಆಕ್ಷನ್ ಆಫ್ ಎಂಟರ್ಪ್ರಿನರ್ ಹೂ ಅಂಡರ್ಟೇಕ್ ಟು ಎಸ್ಟಾಬ್ಲಿಷ್ ದ ಎಂಟರ್ಪ್ರೈಸ್. ಓಕೆ, ಡಿಸಾರ್ಮಮೆಂಟ್ ಅಂದ್ರೆ ಎಲಿಮಿನೇಷನ್ ಆಫ್ ಡೇಂಜರಸ್ ವೆಪನ್ಸ್. ಸೋಷಿಯಲ್ ಮೂವ್ಮೆಂಟ್ ಅಂತ ಗೊತ್ತಿದೆ, ಮೊಬೈಲ್ ವಯಲೆನ್ಸ್. ಓಕೆ, ಸುನಾಮಿ, ವಾಟ್ ಇಸ್ ಸುನಾಮಿ? ಎ ಲಾರ್ಜ್ ಸಿ ವೇವ್ಸ್ ಜನರೇಟೆಡ್ ಬೈ ಅರ್ತ್ ಕ್ವೇಕ್, ಅದನ್ನ ಸುನಾಮಿ ಅಂತೀವಿ. Natural disaster, the natural hazards which create widespread destruction are known as natural disaster. Okay. Next, important years and incidents. ಅದನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಇಯರ್ಸ್ ಯಾವ್ದು? 1453. ಏನದು ಇಂಪಾರ್ಟೆಂಟ್ ಇಯರ್? ಏನ್ ಇನ್ಸಿಡೆಂಟ್ ಆಯ್ತು? ಒಟ್ಟಮನ್ ಟರ್ಕ್ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್. 1453 ಟರ್ಕ್ ಕಾನ್ಸ್ಟಾಂಟಿನೋಪಲ್ ನ ವಶಪಡಿಸ್ಕೊಂಡ್ರು. ಓಕೆ, 1498 ಸೀರೀಸ್ ವೈಸ್ ಅಲ್ಲೇ ಕೊಟ್ಟಿದ್ದೀನಿ ಇದನ್ನ ನಿಮಗೆ ಹೆಲ್ಪ್ ಆಗ್ಲಿ ಅಂತ. 1498 ಅಲ್ಲಿ ಏನಾಯ್ತು? ವಾಸ್ಕೋ ಡ ಗಾಮಾ ಡಿಸ್ಕವರ್ಡ್ ಸಿ ರೂಟ್ ಇನ್ ಇಂಡಿಯಾ 1498 ಅಲ್ಲಿ.
1757 ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ, 1764 ಬ್ಯಾಟಲ್ ಆಫ್ ಬಕ್ಸರ್, 1773 ರೆಗ್ಯುಲೇಟಿಂಗ್ ಆಕ್ಟ್, 1776 ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, 1784 ಪಿಟ್ಸ್ ಇಂಡಿಯಾ ಆಕ್ಟ್, 1789 ಫ್ರೆಂಚ್ ರೆವಲ್ಯೂಷನ್, 1793 ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಬಂತು 1793 ಅಲ್ಲಿ. ದೆನ್ 1798 ಅಲ್ಲಿ ಸಬ್ಸಿಡರಿ ಅಲಯನ್ಸ್. ಸೊ 1829 ಅಲ್ಲಿ ಪ್ರಾಹಿಬಿಷನ್ ಆಫ್ ಸತಿ ಸಿಸ್ಟಮ್, 1848 ಅಲ್ಲಿ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ, 1853 ಅಲ್ಲಿ ಫಸ್ಟ್ ರೈಲ್ ಇನ್ ಇಂಡಿಯಾ, 1853 ಅಲ್ಲಿ ಅದು ಮುಂಬೈ ಟು ತಾನೆ ಸ್ಟಾರ್ಟ್ ಆಗಿದ್ದು. ಸೊ 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, 1858 ಕ್ವೀನ್ಸ್ ಪ್ರೊಕ್ಲಾಮೇಶನ್. ಓಕೆ, ನೆಕ್ಸ್ಟ್ 1885 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋ ಪಕ್ಷ ಸ್ಥಾಪನೆ ಆಯಿತು. 1893 ಚಿಕಾಗೋ ವರ್ಲ್ಡ್ ರೀಜನ್ ಕಾನ್ಫರೆನ್ಸ್ ಆಯಿತು, ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್. 1905 ಡಿವಿಷನ್ ಆಫ್ ಬೆಂಗಾಲ್ ಡಿವೈಡ್ ಆಯಿತು. ದೆನ್ 1906 ಮುಸ್ಲಿಂ ಲೀಗ್, 1911 ಅಲ್ಲಿ ವಿತ್ಡ್ರಾ ಡಿವಿಷನ್ ಆಫ್ ಬೆಂಗಾಲ್. ಅಂದ್ರೆ 1905 ಅಲ್ಲಿ ಬೆಂಗಾಲ್ ಡಿವೈಡ್ ಆಯಿತು. ಸೊ 1911 ಅಲ್ಲಿ ಅದನ್ನ ವಿತ್ಡ್ರಾ ಮಾಡ್ಕೊಂಡ್ರು. ಸೊ 1917 ರಷ್ಯನ್ ರೆವಲ್ಯೂಷನ್, 1919 ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಆಯಿತು, 1922 ಚೋರಿ ಚೋರ ಇನ್ಸಿಡೆಂಟ್. ಓಕೆ, 1923 ಸ್ವರಾಜ್ ಪಾರ್ಟಿ ಸ್ಥಾಪನೆ ಆಯಿತು. ನೆಕ್ಸ್ಟ್ 1927 ಸೈಮನ್ ಕಮಿಷನ್ ಸ್ಥಾಪನೆ ಆಯಿತು. 1929 ಲಾಹೋರ್ ಕಾಂಗ್ರೆಸ್ ಒಂದು ಕಾನ್ಫರೆನ್ಸ್. ಓಕೆ, 1930 ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಲ್ ಇಂಡಿಯಾ ರೇಡಿಯೋ. ಓಕೆ, ಇದಿಷ್ಟು. ನೆಕ್ಸ್ಟ್ ಇನ್ನೂ ಇದೆ. 1935 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಂತು. 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು. 1947 ಅಲ್ಲಿ ಫ್ರೀಡಮ್ ಫಾರ್ ಇಂಡಿಯಾ. ದೆನ್ 1948 ಅಲ್ಲಿ ಅಸಾಸಿನೇಷನ್ ಆಫ್ MK ಗಾಂಧಿ. ಸೊ 1950 ಅಲ್ಲಿ ಇಂಡಿಯಾ ಇಸ್ ರಿಪಬ್ಲಿಕ್ ನೇಷನ್. 1954 ಪಂಚಶೀಲ್ ಪ್ರಿನ್ಸಿಪಲ್ಸ್. 1955 ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್. 1956 ವಿಶಾಲ್ ಮೈಸೂರ್ ಸ್ಟೇಟ್. ಓಕೆ, ನೆಕ್ಸ್ಟ್ 1959 ಟೆಲಿವಿಷನ್ ಕಂಡಿಡಿದ್ರು. 1961 ಗೋವಾ ಲಿಬರೇಷನ್. 1962 ಇಂಡೋ ಚೈನಾ ವಾರ್ ಆಯಿತು. 1971 ಮಿನಿಮಮ್ ವೇಜ್ ಆಕ್ಟ್ ಬಂತು. 1973 ಮೈಸೂರು ಸ್ಟೇಟ್ ರೀನೇಮ್ಡ್ ಆಸ್ ಕರ್ನಾಟಕ. ಮೈಸೂರು ಸ್ಟೇಟ್ ನ ಕರ್ನಾಟಕ ಅಂತ ಮಾಡಿದ್ದು ಯಾವಾಗ? 1973 ಅಲ್ಲಿ. 1976 ಅಲ್ಲಿ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಬಂತು. 1986 ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇನ್ ಇಂಡಿಯಾ. ಓಕೆ, 1993 ಅಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಬಂತು. 1994 ಅಲ್ಲಿ ಬ್ಯಾನ್ ಆಫ್ ಫೀಮೇಲ್ ಫೆಟಿಸೈಡ್ ಅಂದ್ರೆ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆನ ಬ್ಯಾನ್ ಮಾಡಿದ್ರು. 1995 ಅಲ್ಲಿ ಸಾಫ್ಟ್ವೇರ್ ಪಾರ್ಕ್ ಬಂತು. 2006 ಅಲ್ಲಿ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಕ್ಟ್ ಬಂತು. ಸೊ 2012 ಅಲ್ಲಿ ಪೋಕ್ಸೋ ಆಕ್ಟ್ ಬಂತು. ಓಕೆ, 2012 ಅಲ್ಲಿ ಪೋಕ್ಸೋ ಆಕ್ಟ್ ಬಂತು. ಸೊ ಇದಿಷ್ಟು ಇಂಪಾರ್ಟೆಂಟ್ ನಿಮಗೆ. ಅದಾದ್ಮೇಲೆ ಈಗ ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಇನ್ಸಿಡೆಂಟ್ಸ್ ಕೊಟ್ಟಿದ್ದೀನಿ. ಫುಲ್ಲು ನಿಮಗೆ ಸೋಷಿಯಲ್ ಅಲ್ಲಿ ಎಷ್ಟು ಬರುತ್ತೋ ಎಲ್ಲದನ್ನು ಮೆನ್ಷನ್ ಮಾಡಿದ್ದೀನಿ. ಅದು ಆರ್ಡರ್ ವೈಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಈಗ ಸಾಯಿಲ್ ಪ್ರೊಫೈಲ್ ಬಗ್ಗೆ ಚೆಕ್ ಮಾಡ್ಕೊಳ್ಳೋಣ. ಸಾಯಿಲ್ ಮಣ್ಣು. ಓಕೆ, ಯಾವ್ಯಾವ ಒಂದು ಮಣ್ಣು ಯಾವ್ಯಾವ ಬೆಳೆಗೆ ಸೂಕ್ತ, ಮತ್ತೆ ಅದರಿಂದ ಏನೇನು ಫೀಚರ್ಸ್ ಏನಿದೆ ಚೆಕ್ ಮಾಡೋಣ. ಅಲ್ಯೂವಿಯಲ್ ಸಾಯಿಲ್, ಸೆಡಿಮೆಂಟ್ಸ್ ಡೆಪಾಸಿಷನ್ ಬೈ ರಿವರ್. ಓಕೆನಾ, ಯಾವ್ಯಾವ ಬೆಳೆಗೆ ಯೂಸ್? ವೀಟ್, ಪ್ಯಾಡಿ, ಶುಗರ್ ಕೇನ್. ಫೀಚರ್ಸ್ ಎಕ್ಸ್ಟೆನ್ಸಿವ್ಲಿ ಫೌಂಡ್. ಅಲ್ಯೂವಿಯಲ್ ಸಾಯಿಲ್ ಭಾರತದಲ್ಲಿ ಅತಿ ಹೆಚ್ಚಾಗಿ ಸಿಗುವಂತ ಮಣ್ಣು. ದೆನ್ ಬ್ಲ್ಯಾಕ್ ಸಾಯಿಲ್, ಬಸಲ್ಟ್ ರಾಕ್. ಓಕೆ, ಕಾಟನ್, ಶುಗರ್ ಕೇನ್, ಜವಾರ್ಗೆ ಸೂಟೇಬಲ್ ಈ ಬ್ಲ್ಯಾಕ್ ಸಾಯಿಲ್. ಓಕೆ, ಹೈ ಕ್ಲೇ, ಕಾಂಪ್ಯಾಕ್ಟ್, ರಿಟೆಂಟಿವ್, ಮಾಯಿಶ್ಚರ್, ಗ್ರೇ ಇನ್ ಕಲರ್. ಆ ಮಣ್ಣಿನ ಒಂದು ಗುಣ. ಹೈ ಕ್ಲೇ ಅಂದ್ರೆ ಒಂದು ಜೇಡಿ ಮಣ್ಣು ತರ ಇರುತ್ತೆ. ಕಾಂಪ್ಯಾಕ್ಟ್, ರಿಟೆಂಟಿವ್, ಮಾಯಿಶ್ಚರ್ ಹಾಗೆ ಇರುತ್ತೆ. ಸೊ ಗ್ರೇ ಇನ್ ಕಲರ್, ಗ್ರೇ ಕಲರ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬ್ಲ್ಯಾಕ್ ಸಾಯಿಲ್. ರೆಡ್ ಸಾಯಿಲ್, ವೆದರಿಂಗ್ ಆಫ್ ಗ್ರಾನೈಟ್. ಸೊ ರಾಗಿ, ಮಿಲ್ಲೆಟ್ಸ್, ಗ್ರೌಂಡ್ ನಟ್ ಬೆಳೆಯೋದಕ್ಕೆ ಒಂದು ಸೂಕ್ತವಾದಂತಹ ಮಣ್ಣು. ಅದು ಸ್ವಲ್ಪ ರೆಡಿಶ್ ಅಲ್ಲಿ ಇರುತ್ತೆ. ಲೆಸ್ ಕ್ಲೇ, ಸ್ವಲ್ಪ ಜೇಡಿ ಮಣ್ಣು ಅದ್ರಲ್ಲಿ ಏನು ಗುಣ ಇರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಡು ನಾಟ್ ರಿಟೈನ್ ಮಾಯಿಶ್ಚರ್ ನ ಮೇಂಟೈನ್ ಮಾಡೋದಿಲ್ಲ ಅದು. ನೆಕ್ಸ್ಟ್ ಲ್ಯಾಟರೈಟ್ ಸಾಯಿಲ್,
ಅಂಡರ್ ಹೈ ಟೆಂಪರೇಚರ್ ಅಂಡ್ ಹೈ ರೈನ್ಫಾಲ್ ಇರೋ ಜಾಗದಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಜಾಸ್ತಿ ಇರುತ್ತೆ. ಸೊ ಯಾವ್ದಕ್ಕೆ? ಕ್ಯಾಶ್ಯೂ, ರಬ್ಬರ್, ಟೀ ಬೆಳೆಯೋದಕ್ಕೆ, ಅಂದ್ರೆ ಕ್ಯಾಶ್ಯೂ ಅಂದ್ರೆ ಗೋಡಂಬಿ, ರಬ್ಬರ್ ಮತ್ತೆ ಟೀ ಸೊಪ್ಪು ಬೆಳೆಯೋದಕ್ಕೆ, ಟೀ ಎಸ್ಟೇಟ್ ಬೆಳೆಯೋದಕ್ಕೆ ಈ ಲ್ಯಾಟ್ರೈಟ್ ಸಾಯಿಲ್ ತುಂಬಾ ಸೂಟಬಲ್. ಲೀಚಿಡ್, ನಾಟ್ ಫರ್ಟೈಲ್, ಇದು ಫೀಚರ್ಸ್ ಒಂದು ಜಾಸ್ತಿ ಫಲವತ್ ಇರೋದಿಲ್ಲ ಅಂತ. ಡೆಸರ್ಟ್ ಸಾಯಿಲ್, ಅಂಡರ್ ಡೆಸರ್ಟ್ ಅಂಡ್ ಸೆಮಿ ಡೆಸರ್ಟ್ ಕಂಡೀಷನ್ ಅಲ್ಲಿ ಈ ತರ ಮಣ್ಣುಗಳು ಕಾಣುತ್ತೆ. ಅದು ನಾಟ್ ಸೂಟಬಲ್ ಫಾರ್ ಕಲ್ಟಿವೇಶನ್, ಯಾವುದೇ ತರದ ಬೆಳೆನ ಬೆಳೆಯೋದಕ್ಕಾಗೋದಿಲ್ಲ. ಓಕೆ, ಸ್ವಲ್ಪ ಯಾಕೆ ಅಂದ್ರೆ ಸಾಲ್ಟ್ ಆಗಿರುತ್ತೆ, ಸ್ವಲ್ಪ ಮರಳಾಗಿರುತ್ತೆ, ಲೋ ಮಾಯಿಶ್ಚರ್ ಅಂಡ್ ಹ್ಯೂಮಸ್. ಓಕೆ, ಮೌಂಟೇನ್ ಸಾಯಿಲ್, ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆ ಪ್ರದೇಶದಲ್ಲಿ ಇರುತ್ತೆ. ದೆನ್ ಟೀ, ಕಾಫಿ, ಫ್ರೂಟ್ಸ್ ನ ಬೆಳೆಯೋದಕ್ಕೆ ಸೂಟಬಲ್, ರಿಚ್ ಇನ್ ಹ್ಯೂಮಸ್ ಅಂಡ್ ಫರ್ಟೈಲ್. ಓಕೆ, ಸೊ ಟೋಟಲ್ 6 1 2 3 4 5 6 ತರದ ಮಣ್ಣಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಫಾರೆಸ್ಟ್ ಪ್ರೊಫೈಲ್, ಫಾರೆಸ್ಟ್ ಪ್ರೊಫೈಲ್ ಅಂತ ಅಂದ್ರೆ ಯಾವ ಫಾರೆಸ್ಟ್ ಎಷ್ಟು ಮಳೆ ಆಗುತ್ತೆ, ಯಾವ ತರ ಟ್ರೀಸ್ ಇರುತ್ತೆ, ಯಾವ ಏರಿಯಾದಲ್ಲಿ ಇರುತ್ತೆ ಇದು ಅಂತ. ಎವರ್ ಗ್ರೀನ್ ಫಾರೆಸ್ಟ್ ಅಂದ್ರೆ ಅಲ್ಲಿ 250 ಸೆಂಟಿಮೀಟರ್ ಮಳೆ ಆಗುತ್ತೆ. ಓಕೆ, 250 ಸೆಂಟಿಮೀಟರ್ ಮಳೆ ಆಗುತ್ತೆ. ಯಾವ್ಯಾವ ಟ್ರೀಸ್ ಜಾಸ್ತಿ ಇರುತ್ತೆ ಆ ಫಾರೆಸ್ಟ್ ಅಲ್ಲಿ? ರೋಸ್ವುಡ್, ಮಹಾಗನಿ, ಎಬೋನಿ ಟೀಕ್ ಜಾಸ್ತಿ ಇರುತ್ತೆ. ಓಕೆ, ವೆಸ್ಟರ್ನ್ ಘಾಟ್ ಅಂಡ್ ಫೂಟ್ಸ್ ಆಫ್ ಹಿಮಾಲಯ ಏರಿಯಾದಲ್ಲಿ ಈ ಎವರ್ ಗ್ರೀನ್ ಫಾರೆಸ್ಟ್ ನ ನಾವು ನೋಡಬಹುದು. ಓಕೆ, ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್, ಅದರಲ್ಲಿ 100 to 200 ಸೆಂಟಿಮೀಟರ್ ಮಳೆ ಆಗುತ್ತೆ. ಸೊ ಟೀಕ್, ಸ್ಯಾಂಡಲ್ವುಡ್, ನೀಮ್ ಟ್ರೀ ಜಾಸ್ತಿ ಆ ಫಾರೆಸ್ಟ್ ಅಲ್ಲಿ, ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ ಅಲ್ಲಿ ಈ ತರ ಟೀಕ್, ಸ್ಯಾಂಡಲ್ವುಡ್ ಅಂಡ್ ನೀಮ್ ಟ್ರೀ ಅಂದ್ರೆ ಬೇವಿನ ಮರಗಳು ಜಾಸ್ತಿ ಇರ್ತವೆ. ಅದು ಯಾವ ಏರಿಯಾದಲ್ಲಿ ಕಾಣುತ್ತೆ? ಈಸ್ಟರ್ನ್ ಸ್ಲೋಪ್ಸ್ ಆಫ್ ವೆಸ್ಟರ್ನ್ ಘಾಟ್ ಅಲ್ಲಿ ಜಾಸ್ತಿ ಈ ಫಾರೆಸ್ಟ್ ಇರೋದು. ದೆನ್ ಸ್ಕ್ರಬ್ ಅಂಡ್ ಗ್ರಾಸ್ ಲ್ಯಾಂಡ್, ಅದರಲ್ಲಿ 60 to 100 ಸೆಂಟಿಮೀಟರ್ ಮಳೆ ಆಗುತ್ತೆ. ಕೋರ್ಸ್ ಗ್ರಾಸ್, ಥಾರ್ನಿ ಟ್ರೀಸ್, ಸ್ಕ್ರಬ್ಸ್ ಜಾಸ್ತಿ ಸಿಗುತ್ತೆ ಈ ಟ್ರೀಸ್ ಅಲ್ಲಿ. ದೆನ್ ಥಾರ್ ಡೆಸರ್ಟ್ ಏರಿಯಾದಲ್ಲಿ ಈ ಒಂದು ಫಾರೆಸ್ಟ್ ಕಾಣಬಹುದು. ಡೆಸರ್ಟ್ ಫಾರೆಸ್ಟ್ ಅಂತ ಅಂದ್ರೆ ಅದರಲ್ಲಿ 10 to 15 ಸೆಂಟಿಮೀಟರ್ ಮಳೆ ಆಗುತ್ತೆ. ದೆನ್ ಜಾಂಡ್, ಖೈರ್, ಕೋಲ್ಕೋ, ಬಾಬುಲ್ ಅನ್ನೋ ಒಂದು ಟ್ರೀಸ್ ಇದರಲ್ಲಿ ಮರಗಳು ಇದರಲ್ಲಿ ಹೆಚ್ಚಾಗಿ ಕಾಣುತ್ತೆ. ಥಾರ್ ಡೆಸರ್ಟ್ ಅಲ್ಲೇ ಇದು ಕೂಡ ಕಾಣೋದು. ಸೊ ಮೌಂಟೇನ್ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್ ಜಾಸ್ತಿ ಮಳೆ ಆಗಲ್ಲ. ದೆನ್ ಅದರಲ್ಲಿ ಯಾವ ವಾಲ್ನಟ್ ಮರಗಳು ಸಿಗುತ್ತೆ, ಈ ತರ ರಿಸೋಪೋರಾ, ಪಾಮ್, ಸುಂದರಿ ಅನ್ನೋ ಮರಗಳು, ಬೇರೆ ಬೇರೆ ತಳಿಗಳ ಮರಗಳು ಸಿಗ್ತವೆ ಅದರಲ್ಲಿ. ಇದು ಮೌಂಟೇನ್ ಫಾರೆಸ್ಟ್ ಹಿಮಾಲಯ ಅಂಡ್ ನೀಲಗಿರಿ ಏರಿಯಾದಲ್ಲಿ ಜಾಸ್ತಿ ಕಾಣುತ್ತೆ. ಇನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ರಿವರ್ ಡೆಲ್ಟಾಸ್ ಅಲ್ಲಿ ಜಾಸ್ತಿ ಕಾಣುತ್ತೆ. ಓಕೆ, ಇದಿಷ್ಟು ನಿಮಗೆ ಏನಂತಾರಲ್ಲ ಒಂದು ಇಂಪಾರ್ಟೆಂಟ್ ಕಂಟೆಂಟ್. ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ಇದನ್ನ ನೀವು ಫಾಲೋ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.